ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಇನ್ ಡೀಟೇಲ್ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್. ಸೆಕೆಂಡ್ ಪಿ ಯು ಸಿನಲ್ಲಿ ಓದುತ್ತಿರುವಂಥ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿಗಳೇ, ಚಾಪ್ಟರ್ ನಂಬರ್ 10 ಕಂಪ್ಯೂಟರ್ ನೆಟ್ವರ್ಕ್ಸ್. ಇದು ಬಹಳ ಮುಖ್ಯವಾದಂತಹ ಚಾಪ್ಟರ್ ಅಂತ ಹೇಳ್ಬೋದು. ಈ ಒಂದು ಚಾಪ್ಟರ್ನ ಬಗ್ಗೆ ಸಂಪೂರ್ಣವಾಗಿ ವಿವರವಾಗಿ ಇನ್ ಡೀಟೇಲ್ ಆಗಿ ನಿಮ್ಮ ನೆಚ್ಚಿನ ಇನ್ ಡೀಟೇಲ್ ಯೂಟ್ಯೂಬ್ ಚಾನಲ್ನಲ್ಲಿ ಈಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಇಂಟ್ರಡಕ್ಷನ್ ಟು ಕಂಪ್ಯೂಟರ್ ನೆಟ್ವರ್ಕ್ಸ್. ಸೊ ನಾವು ಇಡೀ ಪ್ರಪಂಚನ ಅಥವಾ ಜಗತ್ತನ್ನು ನಾವು ನೋಡೋದಾದರೆ, ಸೊ ವಿ ಆರ್ ಲಿವಿಂಗ್ ಇನ್ ಎ ಕನೆಕ್ಟೆಡ್ ವರ್ಲ್ಡ್. ಸೊ ಪ್ರತಿಯೊಬ್ಬ ಮನುಷ್ಯನು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸೊ ಕನೆಕ್ಟಿವಿಟಿ ಇದ್ದೇ ಇರುತ್ತೆ. ಇನ್ಫಾರ್ಮೇಷನ್ ಈಸ್ ಬೀಯಿಂಗ್ ಪ್ರೊಡ್ಯೂಸ್ಡ್, ಎಕ್ಸ್ಚೇಂಜ್ಡ್ ಅಂಡ್ ಟ್ರೇಸ್ಡ್ ಅಕ್ರಾಸ್ ದ ಗ್ಲೋಬ್. ಸೊ ನಮ್ಮಲ್ಲಿರುವಂಥ ಇನ್ಫಾರ್ಮೇಷನ್ ನಾವು ಬೇರೆಯವ್ರಿಗೆ ಶೇರ್ ಮಾಡ್ತೀವಿ, ಅಥವಾ ಅವರಲ್ಲಿರ್ತಕ್ಕಂಥ ಕೆಲವೊಂದು ಇನ್ಫಾರ್ಮೇಷನ್ ನಾವು ಕೂಡ ಪಡಿಬಹುದು. ಹೀಗೆ ಸೊ ಇನ್ಫಾರ್ಮೇಷನ್ನ ಪ್ರೊಡ್ಯೂಸ್ ಮಾಡಬಹುದು, ಎಕ್ಸ್ಚೇಂಜ್ ಮಾಡಬಹುದು ಹಾಗೂ ಟ್ರೇಸ್ ಕೂಡ ಮಾಡಬಹುದು. ಸೊ ಎವ್ರಿ ಒನ್ ಆ್ಯಂಡ್ ಎವ್ರಿಥಿಂಗ್ ಇನ್ ದ ಡಿಜಿಟಲ್ ವರ್ಲ್ಡ್ ಈಸ್ ಇಂಟರ್ ಕನೆಕ್ಟೆಡ್ ಥ್ರೂ ಒನ್ ವೇ ಆರ್ ಅದರ್ ವೇ. ಸೊ ಪ್ರತಿಯೊಂದು ವಿಚಾರನೂ ಅಥವಾ ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಒಬ್ಬರಿಗೆ ಇನ್ನೊಬ್ಬರು ಇಂಟರ್ ಕನೆಕ್ಟಿವಿಟಿ ಆಗಿರ್ತಾರೆ. ಸೊ ಯಾವುದಾದ್ರೂ ಒಂದು ರೂಪದಲ್ಲಿ ಅಥವಾ ಒಂದು ರೀತಿಯಲ್ಲಿ ಇಂಟರ್ ಕನೆಕ್ಟಿವಿಟಿ ಆಗಿರುತ್ತೆ. A group of two or more similar things or people interconnected with each other is called network. So ಒಂದು ಅಥವಾ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಜನರಾಗಿರ್ಬೋದು, ಕಂಪ್ಯೂಟರ್ ಥಿಂಗ್ಸ್ಗಳೇ ಆಗಿರ್ಬೋದು, ಡಿವೈಸಸ್ಗಳೇ ಆಗಿರ್ಬೋದು, ಒಂದಕ್ಕೊಂದು ಇಂಟರ್ ಕನೆಕ್ಟಿವಿಟಿ ಆಗಿದ್ದರೆ ನಾವು ಅದನ್ನು ನೆಟ್ವರ್ಕ್ ಅಂತ ಹೇಳ್ತೀವಿ. ಸೊ ಎಕ್ಸಾಂಪಲ್ಸ್ ಯಾವುದಪ್ಪ ಅಂತಂದರೆ ಸೋಷಿಯಲ್ ನೆಟ್ವರ್ಕ್, ಮೊಬೈಲ್ ನೆಟ್ವರ್ಕ್, ನೆಟ್ವರ್ಕ್ ಆಫ್ ಕಂಪ್ಯೂಟರ್ಸ್, ಏರ್ಲೈನ್ಸ್ ಆಗಿರ್ಬೋದು, ರೈಲ್ವೇಸ್, ದೆನ್ ಬ್ಯಾಂಕ್ಸ್, ಹಾಸ್ಪಿಟಲ್ ನೆಟ್ವರ್ಕ್ಸ್ ಎಕ್ಸೆಟ್ರಾ. ಸೊ ಹಾಗಾದರೆ ಎ ಕಂಪ್ಯೂಟರ್ ನೆಟ್ವರ್ಕ್ ಅಂತಂದರೆ ಎ ಕಂಪ್ಯೂಟರ್ ನೆಟ್ವರ್ಕ್ ಇಸ್ ಅನ್ ಇಂಟರ್ ಕನೆಕ್ಷನ್ ಅಮಾಂಗ್ ಟು ಆರ್ ಮೋರ್ ಕಂಪ್ಯೂಟರ್ಸ್ ಆರ್ ಕಂಪ್ಯೂಟಿಂಗ್ ಡಿವೈಸಸ್. ಸೊ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಕಂಪ್ಯೂಟರ್ಗಳು ಒಂದಕ್ಕೊಂದು ಕನೆಕ್ಟಿವಿಟಿ ತೊಗೊಂಡಿದ್ರೆ, ಇಂಟರ್ ಕನೆಕ್ಟಿವಿಟಿ ಆಗಿದ್ದರೆ, ಅಥವಾ ಕಂಪ್ಯೂಟರ್ ಡಿವೈಸಿಗೆ ಇಂಟರ್ ಕನೆಕ್ಟಿವಿಟಿ ಆಗಿದ್ದರೆ ಅದನ್ನು ನಾವು ಕಂಪ್ಯೂಟರ್ ನೆಟ್ವರ್ಕ್ ಅಂತ ಹೇಳ್ತೀವಿ. ಇಟ್ ಅಲೌಸ್ ಕಂಪ್ಯೂಟರ್ ಟು ಶೇರ್ ಡೇಟಾ ಆ್ಯಂಡ್ ರಿಸೋರ್ಸಸ್ ಅಮಾಂಗ್ ಈಚ್ ಅದರ್. ಸೊ ಈ ಕಂಪ್ಯೂಟರ್ಸ್ಗಳು ನಮಗೆ ಏನು ಸಹಾಯ ಮಾಡುತ್ತೆ ಇಂಟರ್ ಕನೆಕ್ಟಿವಿಟಿ ತೊಗೊಂಡು ಅಂತಂದರೆ, ಸೊ ವಿ ಕ್ಯಾನ್ ಶೇರ್ ದ ಡೇಟಾ. ಸೊ ನಮ್ಮಲ್ಲಿರುವಂಥ ಡೇಟಾನ ಬೇರೆಯವರು ಶೇರ್ ಮಾಡ್ಬೋದು, ಬೇರೆಯಲ್ಲಿ ಇರ್ತಕ್ಕಂಥ ಡೇಟಾನ ನಾವು ಪಡಿಬಹುದು, ಹಾಗೂ ರಿಸೋರ್ಸಸನ್ನು ನಾವು ಶೇರ್ ಮಾಡ್ತಾ ಹೋಗ್ಬೋದು. ಸೊ ಈಗ ಫಾರ್ ಎಕ್ಸಾಂಪಲ್, ಸೊ ನನ್ನ ಒಂದು ಕಂಪ್ಯೂಟರಲ್ಲಿ ಕನೆಕ್ಟ್ ಮಾಡಿದಂಥ ಪ್ರಿಂಟರ್ನ ನಾನು ಬೇರೆಯವ್ರಿಗೂ ಕೂಡ ಪ್ರಿಂಟ್ ತೊಗೊಳೋದಕ್ಕೆ ಅವಕಾಶ ಕೊಡ್ಬೋದು. ಸೊ ಈ ರೀತಿಯಾಗಿ ವಿ ಕ್ಯಾನ್ ಶೇರ್ ದ ರಿಸೋರ್ಸಸ್ ಆಲ್ಸೋ. ಸೊ ನೆಕ್ಸ್ಟ್, ಸೊ ನೆಟ್ವರ್ಕ್ನಲ್ಲಿ ಇನ್ನೂ ಏನೆಲ್ಲ ಒಳಗೊಂಡಿದೆ ಅಂತ ಹೇಳಿದ್ರೆ, ಸೊ ಇಟ್ ಇನ್ಕ್ಲೂಡ್ಸ್ ಲೈಕ್ ಸ್ವಿಚ್, ರೌಟರ್, ಮಾಡಮ್ ಎಕ್ಸೆಟ್ರಾ. ಈ ರೀತಿಯಾದಂಥ ಒಂದಷ್ಟು ಡಿವೈಸ್ಗಳು ಕೂಡ ನಾವು ಕಾಣ್ಬೋದು. ಇವೆಲ್ಲವೂ ಕೂಡ ನೆಟ್ವರ್ಕಿಂಗ್ ಡಿವೈಸಸ್ಗಳು. ಸೊ ದೀಸ್ ಆರ್ ಯೂಸ್ ಟು ಕನೆಕ್ಟ್ ಮಲ್ಟಿಪಲ್ ಕಂಪ್ಯೂಟರ್ಸ್ ಇನ್ ಡಿಫ್ರೆಂಟ್ ಸ್ಟೇಟಿಂಗ್ಸ್. ಸೊ ಪ್ರತಿಯೊಂದು ಡಿವೈಸ್ಗಳು ಕೂಡ ಒಂದಲ್ಲ ಒಂದು ಹಂತದಲ್ಲಿ ಒಂದಲ್ಲ ಒಂದು ರೀತಿಯ ಸೆಟ್ಟಿಂಗ್ಸ್ಗಳಲ್ಲಿ ನಾವು ಬಳಸ್ತಾ ಹೋಗ್ತೀವಿ. ಡೇಟಾ ಇನ್ ನೆಟ್ವರ್ಕ್ ಇಸ್ ಡಿವೈಡೆಡ್ ಇಂಟು ಸ್ಮಾಲರ್ ಚಂಕ್ಸ್. ಸೊ ನೆಟ್ವರ್ಕ್ನಲ್ಲಿ ನಾವು ಕಳಿಸುವಂತಹ ಡೇಟಾನ ನಾವು ಸ್ಮಾಲ್ ಚಂಕ್ಗಳಾಗಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಆ ಸ್ಮಾಲ್ ಚಂಕ್ಗಳಿಗೆ ನಾವು ಪ್ಯಾಕೆಟ್ಸ್ ಅಂತ ಹೇಳ್ತೀವಿ. ಸೊ ಇವೆಲ್ಲ ಪ್ಯಾಕೆಟ್ಸ್ಗಳು ಏನು ಮಾಡುತ್ತೆ ಅಂತಂದರೆ, ಸೊ ದೆನ್ ಕ್ಯಾರಿಡ್ ಓವರ್ ಎ ನೆಟ್ವರ್ಕ್. ಇವು ಆ ನೆಟ್ವರ್ಕ್ನ ಮೂಲಕ ಅವು ಸಾಗಿಸಲ್ಪಡ್ತವೆ. ಸೊ ಈಚ್ ಡಿವೈಸ್ ಇಸ್ ಅ ಪಾರ್ಟ್ ಆಫ್ ನೆಟ್ವರ್ಕ್ ಆ್ಯಂಡ್ ದಟ್ ಕ್ಯಾನ್ ರಿಸೀವ್, ಕ್ರಿಯೇಟ್, ಸ್ಟೋರ್ ಆರ್ ಸೆಂಡ್ ಡೇಟಾ ಟು ಡಿಫ್ರೆಂಟ್ ನೆಟ್ವರ್ಕ್ಸ್ ರೂಟ್ಸ್ ಇಸ್ ಕಾಲ್ಡ್ ಎ ನೋಡ್. ಸೊ ಪ್ರತಿಯೊಂದು ಡಿವೈಸು ಕೂಡ ಒಂದೊಂದು ನೆಟ್ವರ್ಕ್ಲಿರೋದು ಒಂದು ಭಾಗ ಅಂತ ಹೇಳ್ಬೋದು. ಸೊ ಈ ಎಲ್ಲ ಡಿವೈಸ್ಗಳು ಏನು ಮಾಡ್ತವೆ ಅಂತಂತಂದರೆ, ಸೊ ಡೇಟಾನ ರಿಸೀವ್ ಮಾಡ್ಕೊಳ್ತವೆ, ಕ್ರಿಯೇಟ್ ಮಾಡ್ಕೊಳ್ತವೆ, ಸೊ ಸ್ಟೋರ್ ಮಾಡುತ್ತೆ, ಹಾಗೆ ಸೊ ಡೇಟಾನ ಸೆಂಡ್ ಮಾಡ್ತವೆ. ಸೊ ಸೆಂಡ್ ಮಾಡಿದಂಥವು ಎಲ್ಲವೂ ಕೂಡ ಬೇರೆ ಬೇರೆ ನೆಟ್ವರ್ಕ್ ಡಿವೈಸಸ್ಗಳಿಗೆ ಬೇರೆ ಬೇರೆ ರೂಟ್ಗಳ ಮೂಲಕ ಅವು ತಲುಪ್ತಾ ಹೋಗ್ತವೆ. ಸೊ ಆ ಒಂದು ಡಿವೈಸ್ಗಳನ್ನ ನಾವು ಏನಂತ ಹೇಳ್ತೀವಿ, ನೋಡ್ ಅಂತ ಹೇಳ್ತೀವಿ. ಸೊ ನೋಡ್ ಕ್ಯಾನ್ ಬಿ ಎ ಡಿವೈಸ್. ಆ ನೋಡ್ ಅನ್ನೋದು ಒಂದು ಡಿವೈಸ್ ಆಗಿರಬಹುದು. ಸೊ ಯಾವುದೆಲ್ಲ ಡಿವೈಸ್ಗಳಾಗಿರಬಹುದು ಅಂದರೆ, ಸೊ ಮೋಡಮ್ ಆಗಿರ್ಬೋದು, ಹಬ್ ಆಗಿರ್ಬೋದು, ಬ್ರಿಡ್ಜ್, ಸ್ವಿಚ್, ರೌಟರ್, ಡಿಜಿಟಲ್ ಟೆಲಿಫೋನ್ ಹ್ಯಾಂಡ್ಸೆಟ್ ಆಗಿರ್ಬೋದು, ಎ ಪ್ರಿಂಟರ್, ಕಂಪ್ಯೂಟರ್, ಸರ್ವರ್. ಇವೆಲ್ಲವೂ ಕೂಡ ನಾವು ನೋಡ್ ಅಂತ ಹೇಳ್ತೀವಿ. ಸೊ ನೆಟ್ವರ್ಕ್ ಅಲೋಸ್ ದ ಶೇರಿಂಗ್ ಆಫ್ ರಿಸೋರ್ಸಸ್. ಸೊ ಯಾವಾಗ ನಾವು ನೆಟ್ವರ್ಕ್ಗೆ ಕನೆಕ್ಟಿವಿಟಿ ತೊಗೊಂಡಿರ್ತೀವೋ, ಸೊ ಅದರ ಅರ್ಥ ಏನಪ್ಪ ಅಂತಂದರೆ, ವಿ ಕ್ಯಾನ್ ಶೇರ್ ಅವರ್ ರಿಸೋರ್ಸಸ್. ನಮ್ಮಲ್ಲಿರುವ ಸಂಪನ್ಮೂಲಗಳನ್ನು ಬೇರೆಯವರ ಜೊತೆ ಶೇರ್ ಮಾಡ್ಬೋದು. ಹಾಗಾದರೆ ಈ ನೆಟ್ವರ್ಕ್ ಅನ್ನೋ ಕಾನ್ಸೆಪ್ಟ್ ಹೇಗೆ ಉದ್ಭವ ಆಯಿತು, ಸೊ ಹೇಗೆ ತನ್ನ ಕ್ರಾಂತಿಯನ್ನು ಮೂಡಿಸಿತು ಅಂತಂದರೆ, in 1960, so a research project was commissioned by Advanced Research Projects Agency Network, so in the US. ಸೊ ಅಮೆರಿಕದಲ್ಲಿ ಇದ್ದಂಥ ಆರ್ಫಾನೆಟ್ ಅಂದರೆ ಅಡ್ವಾನ್ಸ್ಡ್ ರಿಸರ್ಚ್ ಪ್ರಾಜೆಕ್ಟ್ ಏಜೆನ್ಸಿ ನೆಟ್ವರ್ಕ್ ಎಂಬ ಸಂಸ್ಥೆ 1960ರಲ್ಲಿ ಇದನ್ನು ಮೊದಲ ಬಾರಿಗೆ
ಜಾರಿ ತರೋದಕ್ಕೆ ಪ್ರಯತ್ನ ಮಾಡುತ್ತೆ. ಸೊ ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ aimed to connect the academic and the research institutions located at different places for scientific collaborations. ಸೊ ಒಂದು ವೈಜ್ಞಾನಿಕ ಅನ್ವೇಷಣೆಗಳಿಗೆ ಅಥವಾ ವೈಜ್ಞಾನಿಕ ಸಂಶೋಧನೆಗಳಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಸೊ ಅಕಾಡೆಮಿಕ್ ಮತ್ತು ರಿಸರ್ಚ್ ಸಂಶೋಧನೆಗಳಿಗೆ ಸಂಬಂಧಪಟ್ಟ ಸಂಸ್ಥೆಗಳನ್ನು ಒಂದು ಚಾನಲ್ನಲ್ಲಿ ಒಂದು ಏನಪ್ಪ ಹೇಳ್ತೀವಿ ಅಂತಂದರೆ ಒಂದೇ ಟ್ರ್ಯಾಕ್ನಲ್ಲಿ ನಡೀಲಿ ಅನ್ನೋ ಒಂದು ಕಾರಣಕ್ಕೆ ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಅವರು ಈ ಒಂದು ಕೊಲಾಬರೇಷನ್ನ ಮಾಡಿಕೊಂಡು ಶುರು ಮಾಡ್ತಾ ಹೋಗ್ತಾರೆ. ದ ಫಸ್ಟ್ ಮೆಸೇಜ್ ವಾಸ್ ಕಮ್ಯುನಿಕೇಟೆಡ್ ಬಿಟ್ವೀನ್ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಲಾಸ್ ಏಂಜಲೀಸ್ ಆ್ಯಂಡ್ ಸ್ಟ್ಯಾನ್ಫೋರ್ಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಸೊ ಮೊಟ್ಟ ಮೊದಲ ಮೆಸೇಜ್ ಯಾವ ರೀತಿ ಕಮ್ಯುನಿಕೇಟ್ ಆಗಿತ್ತು, ಎಲ್ಲಿಂದ ಎಲ್ಲಿಗೆ ಕಮ್ಯುನಿಕೇಟ್ ಆಯಿತು ಅಂತ ಹೇಳಿದ್ರೆ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಲಾಸ್ ಏಂಜಲೀಸ್ ಇರ್ತಕ್ಕಂಥದ್ದು ಮತ್ತು ಸ್ಟ್ಯಾನ್ಫೋರ್ಡ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಇವುಗಳ ನಡುವೆ ಮೊದಲ ಮೆಸೇಜ್ ಕಮ್ಯುನಿಕೇಷನ್ ನಡೆಯಿತು. ಸೊ ಎವಲ್ಯೂಷನ್ ಆಫ್ ನೆಟ್ವರ್ಕ್ ಹೇಗಪ್ಪ ಶುರು ಆಯಿತು ಅಂದರೆ 1961ರಲ್ಲಿ ದ ಐಡಿಯಾ ಆಫ್ ದ ಆರ್ಫಾನೆಟ್ ಈಸ್ ಕಾನ್ಸೆಪ್ಚುಲೇಟೆಡ್. ಸೊ ಕಾನ್ಸೆಪ್ಚುಲೇಟೆಡ್ ಅಂದರೆ ಕಾಲ್ಪನಿಕವಾಗಿ ಅದನ್ನು ಜಾರಿ ತರೋಕ್ಕೆ ಪ್ರಯತ್ನ ಮಾಡಿದ್ದಾಯಿತು. ಸೊ 1969ರಲ್ಲಿ ಆರ್ಫಾನೆಟ್ ಬಿಕಮ್ ಫಂಕ್ಷನಲ್ ಬೈ ಕನೆಕ್ಟಿಂಗ್ ದ UCLA ಆ್ಯಂಡ್ SRI. ಸೊ ಈ ಆರ್ಫಾನೆಟ್ ಅನ್ನೋ ಒಂದು ಪ್ರಾಜೆಕ್ಟ್ ಏನು ಮಾಡುತ್ತೆ ಅಂತಂದರೆ ಈ ಒಂದು ಸಂಸ್ಥೆ ಸೊ ಫಸ್ಟ್ ಮೆಸೇಜನ್ನು ಪಾಸ್ ಮಾಡೋದ್ರ ಮೂಲಕ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಮತ್ತು ಸ್ಟ್ಯಾನ್ಫೋರ್ಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನಡುವೆ ಮೆಸೇಜ್ ಕಳಿಸೋದ್ರ ಮೂಲಕ ಮೊದಲ ಪ್ರಯತ್ನವನ್ನು ಶುರು ಮಾಡ್ತಾರೆ. ನೆಕ್ಸ್ಟ್ 1971ರಲ್ಲಿ ರಾಯ್ ಟ್ಯಾಮಿಲ್ಸನ್ ಡೆವಲಪ್ಸ್ ನೆಟ್ವರ್ಕ್ ಮೆಸೇಜಿಂಗ್ ಆರ್ ಇಮೇಲ್ ಆರ್ ಸಿಂಬಲ್ @comes to mean at. ಸೊ ಮೊಟ್ಟ ಮೊದಲ ಬಾರಿಗೆ ಅವರು ಇಮೇಲ್ ಅನ್ನೋ ಒಂದು ಕಾನ್ಸೆಪ್ಟನ್ನು ತರ್ತಾರೆ ಮೆಸೇಜನ್ನು ಮಾಡೋದಕ್ಕೆ. ಆ್ಯಂಡ್ ಇಮೇಲ್ ಐಡಿಗಳಲ್ಲಿ ಸಿಂಬಲ್ಗಳನ್ನು ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಮೊದಲ ಹೆಜ್ಜೆಯನ್ನು ಇಡ್ತಾರೆ. ನೆಕ್ಸ್ಟ್ 1974ರಲ್ಲಿ ಟರ್ಮ್ ಇಂಟರ್ನೆಟ್ ವಾಸ್ ಕಾಯಿನ್ಡ್. ಸೊ ಈ ಒಂದು ಆರ್ಫಾನೆಟ್ ಅಂತ ಹೇಳ್ತಿದ್ದನ್ನು ಇಂಟರ್ನೆಟ್ ಅನ್ನೋ ಒಂದು ಟರ್ಮಿಂದ ಕರೆಯೋದಕ್ಕೆ ಶುರು ಮಾಡ್ತಾರೆ. ಫಸ್ಟ್ ಕಮರ್ಷಿಯಲ್ ಯೂಸ್ ಆಫ್ ಆರ್ಫಾನೆಟ್ ವಾಸ್ ಸ್ಟಾರ್ಟೆಡ್ ಇನ್ ದ ನೇಮ್ ಆಫ್ ಟೆಲ್ನೆಟ್. ಮೊಟ್ಟ ಮೊದಲ ಬಾರಿಗೆ ವ್ಯಾವಹಾರಿಕವಾಗಿ ಆರ್ಫಾನೆಟನ್ನು ಶುರು ಮಾಡ್ತಾರೆ. ಯಾವ ಹೆಸರಿನಲ್ಲಿ ಶುರು ಮಾಡ್ತಾರೆ ಅಂದರೆ ಟೆಲ್ನೆಟ್ ಅನ್ನೋ ಹೆಸರಿನಲ್ಲಿ ಶುರು ಮಾಡ್ತಾರೆ. ಆ್ಯಂಡ್ 1982ನಲ್ಲಿ TCP/IP ಇಂಟ್ರೊಡ್ಯೂಸ್ಡ್ ಆಸ್ ಅ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಆನ್ ಆರ್ಫಾನೆಟ್. ಒಂದು TCP ಟ್ರಾನ್ಸ್ಫರ್ ಕಂಟ್ರೋಲ್ ಪ್ರೋಟೋಕಾಲ್ ಆ್ಯಂಡ್ ಇಂಟರ್ನೆಟ್ ಪ್ರೋಟೋಕಾಲ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಈ ಏನಕ್ಕಪ್ಪ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂದರೆ ಒಂದು ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ನ ಪ್ರತಿಯೊಬ್ಬರು ಫಾಲೋ ಮಾಡಬೇಕು ಅನ್ನೋ ಕಾರಣಕ್ಕೆ ಇದನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಇನ್ನು 1983ನಲ್ಲಿ ಡೊಮೈನ್ ನೇಮ್ ಸಿಸ್ಟಮ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಂದರೆ ಒಂದೊಂದು ಸರ್ವರ್ ಅಂತ ಪ್ಲೇಸ್ ಮಾಡಿ ಆ ಸರ್ವರ್ಗೆ ಒಂದು IP ಅಡ್ರೆಸ್ ಮತ್ತು ಅದಕ್ಕೆ ಒಂದು ನೇಮನ್ನು ಕೊಡುವಂಥ ಪರಿಸ್ಥಿತಿಯನ್ನು ಬೆಳೆಸ್ತಾ ಹೋಗ್ತಾರೆ. ಸೊ ಇನ್ 1986 ನ್ಯಾಷನಲ್ ಸೈನ್ಸ್ ಫೌಂಡೇಶನ್ brings connectivity to more people with its NFS NET ಪ್ರೋಗ್ರಾಮ್. ಸೊ ನ್ಯಾಷನಲ್ ಸೈನ್ಸ್ ಫೌಂಡೇಶನ್ ಅವರು ಕೂಡ ಇದಕ್ಕೆ ಹೆಚ್ಚಿನ ರೀತಿಯಲ್ಲಿ ಕನೆಕ್ಟಿವಿಟಿಯನ್ನು ತಗೊಳ್ತಾ ಹೋಗ್ತಾರೆ. ಆ್ಯಂಡ್ 1990ನಲ್ಲಿ ದ ಬರ್ನರ್ಸ್-ಲೀ ಅಟ್ CERN ಡೆವಲಪ್ಡ್ HTML ಆ್ಯಂಡ್ URL. ಸೊ ಬರ್ನರ್ಸ್-ಲೀ ಅನ್ನೋರು ಏನು ಮಾಡ್ತಾರೆ, ಒಂದು ಮಾರ್ಕಪ್ ಲ್ಯಾಂಗ್ವೇಜನ್ನು ಡೆವಲಪ್ ಮಾಡ್ಕೊತಾರೆ ಆ್ಯಂಡ್ URL ಬಳಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. thus giving birth to the www. ಸೊ www ಅನ್ನೋದು 1990ನಲ್ಲಿ ಬರ್ನರ್ಸ್-ಲೀ ಅನ್ನೋರು ಸಂಶೋಧನೆ ಮಾಡ್ತಾರೆ. ಆ್ಯಂಡ್ 1997ನಲ್ಲಿ ಫಸ್ಟ್ ವರ್ಷನ್ ಆಫ್ ವೈಫೈ ದಟ್ ಈಸ್ 802.11 ಸ್ಟ್ಯಾಂಡರ್ಡ್ ವಾಸ್ ಇಂಟ್ರೊಡ್ಯೂಸ್. ಸೊ ಮೊಟ್ಟ ಮೊದಲ ವೈಫೈ ಒಂದು ಕಾನ್ಸೆಪ್ಟನ್ನು ತಂದಿದ್ದು 1997. ಹೀಗೆ ಇಂಟರ್ನೆಟ್ ಆರ್ಫಾನೆಟ್ ಇದ್ದಿದ್ದು ಇಂಟರ್ನೆಟ್ ಆಗೋದಕ್ಕೆ ಇಷ್ಟು ಒಂದು ಸಂಶೋಧನಾ ಹಾದಿಯನ್ನು ನಡೆದುಕೊಂಡು ಬರಬೇಕಾಗಿತ್ತು. ನೆಕ್ಸ್ಟ್, ಹಾಗಾದರೆ ಟೈಪ್ಸ್ ಆಫ್ ನೆಟ್ವರ್ಕ್ಗಳಲ್ಲಿ ಎಷ್ಟು ಥರ ಇದಾಗಿದೆ, ಯಾವ ಒಂದು ಆಧಾರದ ಮೇಲೆ ಇದನ್ನು ಡಿವೈಡ್ ಮಾಡಿದ್ದಾರೆ ಅಂದರೆ ಬೇಸ್ಡ್ ಆನ್ ದ ಜಿಯೋಗ್ರಫಿಕಲ್ ಏರಿಯಾ, ಅಂದರೆ ಭೌಗೋಳಿಕ ವಿಸ್ತೀರ್ಣವನ್ನು ಆಧಾರವಾಗಿಟ್ಟುಕೊಂಡು, ಅದಲ್ಲದೆ ಡೇಟಾ ಟ್ರಾನ್ಸ್ಫರ್ ರೇಟನ್ನು ಕೂಡ ಆಧಾರವಾಗಿಟ್ಟುಕೊಂಡು ಕಂಪ್ಯೂಟರ್ ನೆಟ್ವರ್ಕ್ನ ಬ್ರಾಡ್ ಆಗಿ ಡಿವೈಡ್ ಮಾಡ್ತಾ ಹೋಗ್ತಾರೆ. ಸೊ ಇದರಲ್ಲಿ ಮುಖ್ಯವಾಗಿ 4 ಡಿವಿಷನ್ಸ್ ನಾವು ನೋಡ್ಬೋದು: PAN, LAN, MAN, WAN. ಸೊ ಪರ್ಸನಲ್ ಏರಿಯಾ ನೆಟ್ವರ್ಕ್, ಲೋಕಲ್ ಏರಿಯಾ ನೆಟ್ವರ್ಕ್, ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್, ವೈಡ್ ಏರಿಯಾ ನೆಟ್ವರ್ಕ್. ಸೊ ಪರ್ಸನಲ್ ಏರಿಯಾ ನೆಟ್ವರ್ಕ್ ಅಂದರೆ ಏನು? ಇಟ್ ಈಸ್ ಫಾರ್ಮ್ಡ್ ಬೈ ಕನೆಕ್ಟಿಂಗ್ ಫ್ಯೂ ಪರ್ಸನಲ್ ಡಿವೈಸಸ್. ಸೊ ಒಂದಷ್ಟು ಪರ್ಸನಲ್ ಡಿವೈಸ್ಗಳು ಅಂದರೆ ಕಂಪ್ಯೂಟರ್ಸ್ ಆಗಿರ್ಬೋದು, ಲ್ಯಾಪ್ಟಾಪ್ಸ್, ಮೊಬೈಲ್ ಫೋನ್ಸ್, ಸ್ಮಾರ್ಟ್ ಫೋನ್ಸ್, ಪ್ರಿಂಟರ್ಸ್, ಇವುಗಳನ್ನೆಲ್ಲ ಕೂಡ ಒಂದಕ್ಕೊಂದು ಕನೆಕ್ಟ್ ಮಾಡಿಕೊಂಡು ಅದರಲ್ಲಿ ನಾವು ವರ್ಕ್ ಮಾಡಿದ್ರೆ ನಾವು ಅದನ್ನು ಪರ್ಸನಲ್ ಏರಿಯಾ ನೆಟ್ವರ್ಕ್ ಅಂತ ಹೇಳ್ತೀವಿ. ಆ್ಯಂಡ್ ಆಲ್ ದೀಸ್ ಡಿವೈಸ್ ಲೈಸ್ ವಿತ್ ಇನ್ ದ ಅಪ್ರಾಕ್ಸಿಮೇಟ್ ಆಫ್ ರೇಂಜ್ ಆಫ್ 10 meters. ಎಲ್ಲ ಡಿವೈಸ್ಗಳನ್ನ ಕನೆಕ್ಟಿವಿಟಿ ನಾವು ವಿತಿನ್ ದಟ್ 10 meters ರೇಂಜ್ ಒಳಗಡೆ ನಾವು ಕನೆಕ್ಟಿವಿಟಿನ ಮಾಡಬೇಕಾಗುತ್ತೆ. ಸೊ ಎ ಪರ್ಸನಲ್ ಏರಿಯಾ ನೆಟ್ವರ್ಕ್ ಮೇ ಬಿ ವೈರ್ಡ್ ಆರ್ ವೈರ್ಲೆಸ್. ಈ ರೀತಿಯಾದ ಕನೆಕ್ಟಿವಿಟಿ ನಾವು ವಿತ್ ವೈರ್ಗೂ ಮಾಡಬಹುದು ಅಥವಾ ವಿತೌಟ್ ವೈರ್ ಕೂಡ ನಾವು ಮಾಡ್ಬೋದು. ಸೊ ಈ ರೀತಿಯ
ಈಗ ಎರಡು ರೀತಿಯಾದಂಥ ಕನೆಕ್ಟಿವಿಟಿಯನ್ನು ನಾವು ಇದರಲ್ಲಿ ನೋಡಬಹುದು. ಸೊ ಬೆಸ್ಟ್ ಎಕ್ಸಾಂಪಲ್ ಯಾವುದಪ್ಪ ಹೇಳಿದ್ರೆ, ಎ ಮೊಬೈಲ್ ಫೋನ್ ಕನೆಕ್ಟ್ ಟು ದ ಲ್ಯಾಪ್ಟಾಪ್ ಥ್ರೂ USB ಫಾರ್ಮ್ಸ್ ಎ ವೈರ್ಡ್ ಫ್ಯಾನ್. ಸೊ ಒಂದು ನಾವು ಮೊಬೈಲನ್ನ ಡೇಟಾ ಕೇಬಲ್ ಅಥವಾ USB ಕೇಬಲ್ನ ಕನೆಕ್ಟ್ ಮಾಡೋದ್ರ ಮೂಲಕ ಕನೆಕ್ಟಿವಿಟಿನ ಕೊಡಬಹುದು. ಟು ಸ್ಮಾರ್ಟ್ ಫೋನ್ಸ್ ಕಮ್ಯುನಿಕೇಟಿಂಗ್ ವಿತ್ ಈಚ್ ಅದರ್ ಥ್ರೂ ಬ್ಲೂಟೂತ್. ಸೊ ಒಂದು ಫೋನಿಂದ ಮತ್ತೊಂದು ಫೋನಿಗೆ ಯಾವುದಾದ್ರೂ ಫೈಲ್, ಆಡಿಯೋ ಫೈಲ್ ಅಥವಾ ಇನ್ನೊಂದು ಏನಾದರೂ ಡೇಟಾ ಫೈಲ್ ಕಳಿಸ್ಬೇಕು ಅಂತಂದರೆ, ಸೊ ಆ ಎರಡು ಡಿವೈಸ್ಗಳನ್ನು ನಾವು ಬ್ಲೂಟೂತ್ ಟೆಕ್ನಾಲಜಿ ಮೂಲಕ ಕನೆಕ್ಟಿವಿಟಿ ಕೊಡ್ಬೋದು. ಇದು ವೈರ್ಲೆಸ್ ಫ್ಯಾನ್ ಅಥವಾ PAN ಗೆ ಎಕ್ಸಾಂಪಲ್ ಆಗಿ ಹೇಳ್ಬೋದು. ನೆಕ್ಸ್ಟ್, ಹಾಗಾದರೆ ಲೋಕಲ್ ಏರಿಯಾ ನೆಟ್ವರ್ಕ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಏನಪ್ಪ ಇದೆ ಅಂತಂದರೆ, ಇಟ್ ಕನೆಕ್ಟ್ಸ್ ದ ಕಂಪ್ಯೂಟರ್ಸ್, ಮೊಬೈಲ್ ಫೋನ್ಸ್, ಟ್ಯಾಬ್ಲೆಟ್ಸ್, ಮೌಸ್, ಪ್ರಿಂಟರ್ ಎಕ್ಸೆಟ್ರಾ ಪ್ಲೇಸ್ ಅಟ್ ಎ ಲಿಮಿಟೆಡ್ ಡಿಸ್ಟೆನ್ಸ್. ಸೊ ಒಂದಷ್ಟು ನಿರ್ದಿಷ್ಟ ಮತ್ತು ಅತಿ ಕಡಿಮೆ ಮಿತಿಯಲ್ಲಿ ಇರುವಂಥ ಡಿಸ್ಟೆನ್ಸ್ನಲ್ಲಿ ಕನೆಕ್ಟ್ ಮಾಡುವಂಥ ಡಿವೈಸ್ಗಳು ಅಂತ ನಾವು ಅದನ್ನು ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಹೇಳ್ಬೋದು. ಇಟ್ ಕ್ಯಾನ್ ರೇಂಜ್ ಫ್ರಮ್ ಎ ಸಿಂಗಲ್ ರೂಮ್, ಒಂದು ಸಣ್ಣ ಕೊಠಡಿಯಿಂದ ಹಿಡಿದು ಒಂದು ಫ್ಲೋರ್ ಆಗಿರ್ಬೋದು, ಒಂದು ಆಫೀಸ್ ಆಗಿರ್ಬೋದು, ಅಥವಾ ಒಂದಕ್ಕಿಂತ ಹೆಚ್ಚಿನ ಬಿಲ್ಡಿಂಗ್ನ ಒಂದೇ ಪ್ರಿಮೈಸಲ್ಲಿ ಅಂತಂದರೆ ವಿತಿನ್ ಒನ್ ಸಿಂಗಲ್ ಕಾಂಪೌಂಡ್. ಸೊ ಅಥವಾ ಲ್ಯಾಬೊರೇಟರಿ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಅಥವಾ ಯೂನಿವರ್ಸಿಟಿ ಕ್ಯಾಂಪಸ್ ಆಗಿರ್ಬೋದು, ಅದೆಲ್ಲವನ್ನು ಕೂಡ ನಾವು ಲೋಕಲ್ ಏರಿಯಾ ನೆಟ್ವರ್ಕ್ಗೆ ಕನೆಕ್ಟಿವಿಟಿನ ಕೊಟ್ಟಿದ್ದೀವಿ ಅನ್ನೋದನ್ನು ಹೇಳ್ಬೋದು. ಸೊ ಫಾರ್ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಫಾರ್ ದಟ್ ಲ್ಯಾನ್ ಅಂತ ಹೇಳಿದ್ರೆ ಸ್ಕೂಲ್ ಆಗಿರ್ಬೋದು, ಕ್ಯಾಂಪಸ್ ಆಗಿರ್ಬೋದು, ಕಾಲೇಜೇ ಆಗಿರ್ಬೋದು. ದ ಕನೆಕ್ಟಿವಿಟಿ ಈಸ್ ಡನ್ ಬೈ ಮೀನ್ಸ್ ಆಫ್ ವೈರ್ಸ್, ಕೇಬಲ್ಸ್, ಫೈಬರ್ ಆಪ್ಟಿಕ್ಸ್, ವೈಫೈ. ಸೊ ಕನೆಕ್ಟಿವಿಟಿ ನಾವು ಮಾಡಿದ್ದೀವಿ ಅಂತಂದರೆ ವೈರಿಂದನೂ ಮಾಡ್ಬೋದು, ಸೊ ವೈರ್ಲೆಸ್ಸಿಂದನೂ ಕೂಡ ಮಾಡ್ಬೋದು, ಎಥರ್ನೆಟ್ ಕೇಬಲನ್ನು ಬಳಸ್ಕೊಂಡು ಮಾಡ್ಬೋದು, ಆಪ್ಟಿಕಲ್ ಫೈಬರ್ಸ್ ಕೂಡ ಬಳಸ್ಬೋದು, ಅಥವಾ ವೈಫೈ ಮೂಲಕ ನಾವು ಕನೆಕ್ಟಿವಿಟಿ ಆಗಿರ್ಬೋದು. It is comparatively secure as only authentic users in the network can access other computers or shared resources. ಇದು ಒಂದು ಕಂಪ್ಯಾರಿಟಿವ್ಲಿ ವೆರಿ ಸೆಕ್ಯೂರ್, ಸ್ವಲ್ಪ ಸೇಫ್ಟಿ ಇದೆ ಅಂತ ಹೇಳ್ಬೋದು. ಏನಕ್ಕೆ ಅಂತಂದರೆ, ಈ ಒಂದು ನೆಟ್ವರ್ಕ್ನಲ್ಲಿ ಓನ್ಲಿ ಸೆಕ್ಯೂರ್ಡ್, ಆಥರೈಸ್ಡ್ ಅಥವಾ ಅಥೆಂಟಿಕ್ ಯೂಸರ್ಸ್ ಮಾತ್ರ ಕಂಪ್ಯೂಟರ್ಗಳನ್ನ ಆಕ್ಸೆಸ್ ಮಾಡೋದಕ್ಕೆ, ರಿಸೋರ್ಸ್ಗಳನ್ನು ಬಳಸೋದಕ್ಕೆ ಅನುಕೂಲ ಸಿಗುತ್ತೆ. ಇಲ್ಲಾಂದರೆ ಬೇರೆ ಯಾರಿಗೂ ಕೂಡ ಆಕ್ಸೆಸಿಬಿಲಿಟಿ ಇರೋದಿಲ್ಲ. These types of networks can be extended up to 1 kilometers. ಈ ರೀತಿಯಾದಂಥ ನೆಟ್ವರ್ಕ್ನ ನಾವು ಸರಿಸುಮಾರು 1 ಕಿಲೋಮೀಟರ್ ದೂರದವರೆಗೂ ಕೂಡ ನಾವು ಎಕ್ಸ್ಟೆಂಡ್ ಮಾಡ್ಬೋದು. ಇಲ್ಲಿ ಡೇಟಾ ಟ್ರಾನ್ಸ್ಫರ್ ರೇಟ್ ಎಷ್ಟಿರುತ್ತಪ್ಪ ಅಂದರೆ ಸ್ವಲ್ಪ ಹೈ ಆಗಿರುತ್ತೆ, ಫಾಸ್ಟ್ ಆಗಿರುತ್ತೆ, ಆ್ಯಂಡ್ ಯೂಶಲಿ ವೇರೀಸ್ ಫ್ರಮ್ 10 Mbps. 10 Mbps ವರೆಗೂ ವೇರಿಯೇಷನ್ ನೋಡ್ಬೋದು. 10 Mbps ಇಂದ ಹಿಡಿದು ಕಾಲ್ಡ್ ಎಥರ್ನೆಟ್ ಇಂದ ಹಿಡಿದು 1000 Mbps ಕಾಲ್ಡ್ ಗಿಗಾ ಬಿಟ್ ಎಥರ್ನೆಟ್ವರೆಗೂ ನೋಡ್ಬೋದು. ವೇರ್ MBPS ಅಂತ ಹೇಳಿದ್ರೆ ಮೆಗಾ ಬಿಟ್ಸ್ ಪರ್ ಸೆಕೆಂಡ್. ಸೊ ಎಥರ್ನೆಟ್ ಅನ್ನೋದು ಅಂದರೆ ಏನಪ್ಪ ಅಂದರೆ, ಇಟ್ ಇಸ್ ಅ ಸೆಟ್ ಆಫ್ ರೂಲ್ಸ್. ಒಂದಷ್ಟು ರೂಲ್ಸನ್ನು ನಾವು ಫಾಲೋ ಮಾಡಬೇಕಾದ್ರೆ ದ್ಯಾಟ್ ಡಿಸೈಡ್ಸ್ ಹೌ ಕಂಪ್ಯೂಟರ್ಸ್ ಆ್ಯಂಡ್ ಅದರ್ ಡಿವೈಸಸ್ ಕನೆಕ್ಟ್ ವಿತ್ ಈಚ್ ಅದರ್ ಥ್ರೂ ಕೇಬಲ್ಸ್. ಯಾವ ರೀತಿಯಾಗಿ ಡಿವೈಸ್ಗಳು ಕಂಪ್ಯೂಟರ್ ನೆಟ್ವರ್ಕಲ್ಲಿ ಬರುವಂಥ ಎಲ್ಲ ಡಿವೈಸ್ಗಳು ಯಾವ ಒಂದು ಆಧಾರದ ಮೇಲೆ, ರೂಲ್ಸ್ಗಳ ಮೇಲೆ ಕನೆಕ್ಟಿವಿಟಿ ಆಗಬೇಕು ಅನ್ನೋದನ್ನು ಹೇಳೋದೆ ಎಥರ್ನೆಟ್ ಅಂತ ಹೇಳ್ತೀವಿ. ಸೊ ಅದನ್ನು ನಾವು ಲೋಕಲ್ ಏರಿಯಾ ನೆಟ್ವರ್ಕಲ್ಲಿ ಕಾಣಬಹುದು. ಸೊ ಈ ಒಂದು ಪಿಕ್ಚರನ್ನು ನಾವು ಅಬ್ಸರ್ವ್ ಮಾಡಿದ್ರೆ, ಲೋಕಲ್ ಏರಿಯಾ ನೆಟ್ವರ್ಕಲ್ಲಿ ಇಲ್ಲಿ ಹಲವಾರು ಡಿವೈಸಸ್ಗಳು ಕನೆಕ್ಟ್ ಆಗಿರೋದು ನೋಡ್ಬೋದು. ಸೊ ಮಧ್ಯದಲ್ಲಿ ಒಂದು ಸ್ಟ್ರೈಟ್ ಹಾರಿಸೆಂಟಲ್ ಬಾರ್ ಅಂತ ಅಂದರೆ ವೈರ್ ಅಂತ ಇದೆ. ಸೊ ದಿಸ್ ಇಸ್ ಕಾಲ್ಡ್ ಬ್ಯಾಕ್ ಬೋನ್ ಆಫ್ ದ ಲೋಕಲ್ ಏರಿಯಾ ನೆಟ್ವರ್ಕ್. ಸೊ ಕಾಮನ್ ಬಸ್ ಅಂತ ಹೇಳ್ತೀವಿ. ಪ್ರತಿಯೊಂದು ಡಿವೈಸ್ಗೂ ಕೂಡ ಈ ಒಂದು ಕಾಮನ್ ಬಸ್ಗೆ ಕನೆಕ್ಟಿವಿಟಿ ತೊಗೊಂಡಿರುತ್ತೆ. ಸೊ ಏನೇ ಡೇಟಾ ಸೆಂಡ್ ಮಾಡಿದ್ರು ಕೂಡ ಸೊ ಕಾಮನ್ ಬಸ್ಗೆ ಹೋಗುತ್ತೆ. ಅಲ್ಲಿಂದ ಯಾವ ಒಂದು ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಇರುತ್ತೆ ಅಥವಾ ಡಿವೈಸ್ ಇರುತ್ತೆ ಅಲ್ಲಿಗೆ ರೀಚ್ ಆಗುತ್ತೆ. ಇನ್ ಕೇಸ್ ಏನಾದರೂ ಕಾಮನ್ ಬಸ್ಗೆ ಏನಾದರೂ ಡ್ಯಾಮೇಜ್ ಇತ್ತು ಅಂದರೆ ಸೊ ಡೇಟಾ ಟ್ರಾನ್ಸ್ಫರ್ ಮಾಡೋದು ತುಂಬ ಡಿಫಿಕಲ್ಟಿ ಆಗುತ್ತೆ. ನೆಕ್ಸ್ಟ್, ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಅಂತಂದರೆ ಏನು? ಸೊ ಇಟ್ ಈಸ್ ಎಕ್ಸ್ಟೆಂಡೆಡ್ ಫಾರ್ಮ್ ಆಫ್ ಲ್ಯಾಂಡ್, ಅಂದರೆ ಲ್ಯಾಂಡ್ನಲ್ಲಿ ಮುಂದುವರೆದಂಥ ಅಥವಾ ವಿಸ್ತಾರವಾದಂಥ ಒಂದು ಭಾಗ ಅಂತ ಹೇಳ್ಬೋದು. ವಿಚ್ ಕವರ್ಸ್ ಎ ಲಾರ್ಜರ್ ಜಿಯೋಗ್ರಫಿಕಲ್ ಏರಿಯಾ ಲೈಕ್ ಎ ಸಿಟಿ ಆರ್ ಎ ಟೌನ್. ಒಂದು ಪಟ್ಟಣಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಒಂದು ನಗರಕ್ಕೆ ಸಂಬಂಧಪಟ್ಟಂಥ ಒಂದು ನೆಟ್ವರ್ಕ್ ಅಂತ ನಾವು ಹೇಳಬಹುದು. ಸೊ ಡಾಟಾ ಟ್ರಾನ್ಸ್ಫರ್ ರೇಟ್ ಮ್ಯಾನಲ್ಲಿ ಎಷ್ಟಿರುತ್ತಪ್ಪ ಅಂದರೆ ಇಟ್ ರೇಂಜಸ್ ಇನ್ MBPS, ಬಟ್ ಇಟ್ ಈಸ್ ಕನ್ಸಿಡರ್ಬಿ ಲೆಸ್ ಆಸ್ ಕಂಪೇರ್ಡ್ ಟು ದ ಲ್ಯಾನ್. ಸೊ ಲ್ಯಾನ್ಗೆ ಹೋಲಿಸ್ಕೊಂಡ್ರೆ ಇದರ ಡೇಟಾ ಟ್ರಾನ್ಸ್ಫರ್ ರೇಟ್ ಸ್ವಲ್ಪ ಕಡಿಮೆನೇ ಇರುತ್ತೆ. ಸೊ ಕೇಬಲ್ TV ನೆಟ್ವರ್ಕು ಅಥವಾ ಕೇಬಲ್ ಬೇಸ್ಡ್ ಬ್ರಾಡ್ಬ್ಯಾಂಡ್ ಇಂಟರ್ನೆಟ್ ಸರ್ವಿಸಸ್ ಅವೆಲ್ಲವೂ ಕೂಡ ಮ್ಯಾನ್ಗೆ ಒಂದು ಉದಾಹರಣೆಯಾಗಿ ಹೇಳ್ಬೋದು. ದಿಸ್ ಕೈಂಡ್ ಆಫ್ ನೆಟ್ವರ್ಕ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಅಪ್ ಟು 30 to 40 ಕಿಲೋಮೀಟರ್ಸ್. ಈ ಒಂದು ನೆಟ್ವರ್ಕ್ನ ವಿಸ್ತಾರ ಎಲ್ಲಿವರೆಗೆ ಮಾಡ್ಬೋದು ಅಂದರೆ ಸುಮಾರು 30 to 40 ಕಿಲೋಮೀಟರ್ಸ್ ದೂರವರೆಗೆ ನಾವು ಇದರ ವಿಸ್ತಾರವನ್ನು ಕಾಣಬಹುದು. ನೆಕ್ಸ್ಟ್ ಇಸ್ ವೈಡ್ ಏರಿಯಾ ನೆಟ್ವರ್ಕ್, WAN. ಸೊ ದೀಸ್ ಆರ್ ಸ್ಪ್ರೆಡ್ ಅಕ್ರಾಸ್ ಡಿಫ್ರೆಂಟ್ ಜಿಯೋಗ್ರಫಿಕಲ್ ಲೊಕೇಶನ್ಸ್ ಆಫ್ ಕಂಟ್ರಿ. ದೇಶಗಳ ನಡುವೆ ಆಗಿರ್ಬೋದು ಅಥವಾ ಬೇರೆ ಖಂಡಗಳ ನಡುವೆ ಅಂದರೆ ಕಾಂಟಿನೆಂಟ್ಸ್ ಅಂತ ಹೇಳ್ತೀವಿ.
ಸೊ ಈ ರೀತಿ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಕನೆಕ್ಟಿವಿಟಿ ನಾವು ತೊಗೊಳ್ಬೇಕಂತಂದರೆ ಸೊ ವಿ ಹ್ಯಾವ್ ಟು ಗೋ ವಿತ್ ದಿಸ್ ವೈಡ್ ಏರಿಯಾ ನೆಟ್ವರ್ಕ್. ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡೋದಕ್ಕೆ, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳನ್ನ ನಡೆಸೋದಕ್ಕೆ, ಬ್ರಾಂಚಸ್ಗಳನ್ನ ಮ್ಯಾನೇಜ್ ಮಾಡೋದಕ್ಕೆ, ಗೌರ್ಮೆಂಟ್ ಆರ್ಗನೈಸೇಷನ್ ಬಗ್ಗೆ ಕನೆಕ್ಟಿವಿಟಿಗಳನ್ನ ನೋಡೋದಕ್ಕೆ. ಸೊ ಈಗ ಬೇರೆ ಬೇರೆ ಬ್ರಾಂಚ್ಗಳಲ್ಲಿ ಬೇರೆ ಬೇರೆ ಲೊಕೇಶನ್ಗಳಲ್ಲಿ ಆ ಒಂದು ಬ್ರಾಂಚಸ್ಗಳನ್ನ ಮ್ಯಾನೇಜ್ ಮಾಡೋದಕ್ಕೆ ವಿ ಕ್ಯಾನ್ ಯೂಸ್ WAN. ದ ಇಂಟರ್ನೆಟ್ ಇಸ್ ದ ಲಾರ್ಜೆಸ್ಟ್ ವ್ಯಾನ್. ಸೊ ಇಂಟರ್ನೆಟ್ ಅನ್ನೋದು ಇಡೀ ಲಾರ್ಜೆಸ್ಟ್ ವ್ಯಾನ್ ಅಂತ ಹೇಳ್ತೀವಿ. ವೈಡ್ ಏರಿಯಾ ನೆಟ್ವರ್ಕ್ಗೆ ಒಂದು ಉದಾಹರಣೆ ಅಂತ ಹೇಳ್ಬೋದು. ಸೊ ಏನು ಮಾಡುತ್ತೆ ಈ ಇಂಟರ್ನೆಟ್ ಅಂದರೆ ಇಟ್ ಕನೆಕ್ಟ್ಸ್ ಬಿಲಿಯನ್ಸ್ ಆಫ್ ಕಂಪ್ಯೂಟರ್ಸ್. ಸೊ ನೂರಾರು ಕೋಟಿ ಕಂಪ್ಯೂಟರ್ಗಳನ್ನು ಕನೆಕ್ಟ್ ಮಾಡೋದಾಗಿರ್ಬೋದು, ಸ್ಮಾರ್ಟ್ ಫೋನ್ಸ್ ಆ್ಯಂಡ್ ಮಿಲಿಯನ್ಸ್ ಆಫ್ ಪ್ಲಾನ್ಸ್ ಫ್ರಮ್ ದ ಡಿಫ್ರೆಂಟ್ ಕಾಂಟಿನೆಂಟ್ಸ್. ಬೇರೆ ಬೇರೆ ದೇಶಗಳಿಂದಲೂ ಕಂಪ್ಯೂಟರ್ಗಳನ್ನು ಕನೆಕ್ಟ್ ಮಾಡುವಂಥ ಕನೆಕ್ಟಿವಿಟಿ ಅಂತ ಹೇಳ್ಬೋದು. ಸೊ ಇಲ್ಲಿ ಪಿಕ್ಚರಲ್ಲಿ ನೋಡೋದಾದರೆ ಸೊ LAN 1 ಇನ್ ಡೆಲ್ಲಿ ಆ್ಯಂಡ್ LAN 1 ಇನ್ ಸಿಮ್ಲಾ. ಸೊ ಇಲ್ಲಿ ಸೊ ಬೇರೆ ಬೇರೆ ಪ್ಲೇಸ್ಗಳಲ್ಲಿರುವಂಥ ಕನೆಕ್ಟಿವಿಟಿನ ನಾವು ಕನೆಕ್ಟ್ ಮಾಡಿರೋದು ಥ್ರೂ ಇಂಟರ್ನೆಟ್ ಕನೆಕ್ಟ್ ಮಾಡಿರೋದು ನಾವು ಕಾಣಬಹುದು. ಹಾಗಾದರೆ ಇಷ್ಟು ವೆರೈಟೀಸ್ ಆಫ್ ನೆಟ್ವರ್ಕ್ಸ್ ನಾವು ನೋಡಿದ್ಮೇಲೆ ಪ್ಯಾನ್, LAN, MAN, WAN. ಸೊ ಕನೆಕ್ಟಿವಿಟಿಗೆ ಬೇಕಾಗಿದ್ದಂಥ ಡಿವೈಸ್ಗಳು ಯಾವುದಪ್ಪ, ಹೇಗೆ ನಾವು ಕನೆಕ್ಟಿವಿಟಿನ ಮಾಡಬಹುದು ಅಂದರೆ ಸೊ ಕಮ್ಯುನಿಕೇಟ್. ಏನಕ್ಕೆ ನಾವು ಕನೆಕ್ಟಿವಿಟಿ ಮಾಡಬೇಕಂತಂದರೆ ಟು ಕಮ್ಯುನಿಕೇಟ್ ಡೇಟಾ ಥ್ರೂ ದ ಡಿಫರೆಂಟ್ ಟ್ರಾನ್ಸ್ಮಿಷನ್ ಮೀಡಿಯಾ ಆ್ಯಂಡ್ ಟು ಕಾನ್ಫಿಗರ್ ನೆಟ್ವರ್ಕ್ಸ್ ವಿತ್ ಡಿಫರೆಂಟ್ ಫಂಕ್ಷನಾಲಿಟಿ ವಿ ರಿಕ್ವೈರ್ ಡಿಫರೆಂಟ್ ಡಿವೈಸಸ್. ಸೊ ಒಂದು ಡೇಟಾನ ಕಮ್ಯುನಿಕೇಟ್ ಮಾಡೋದಕ್ಕೆ ಬೇರೆ ಬೇರೆ ಕಡೆಗೆ ನಾವು ಸೆಂಡ್ ಮಾಡೋದಕ್ಕೆ ಅಥವಾ ಬೇರೆ ಕಡೆಯಿಂದ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಸೊ ಒಂದು ಮೀಡಿಯಾ ಬೇಕಾಗುತ್ತೆ. ಆ್ಯಂಡ್ ವಿ ಕ್ಯಾನ್ ಕಾನ್ಫಿಗರ್ ದ ನೆಟ್ವರ್ಕ್ಸ್ ವಿತ್ ಡಿಫರೆಂಟ್ ಫಂಕ್ಷನಾಲಿಟಿ. ಬೇರೆ ಬೇರೆ ಫಂಕ್ಷನ್ಗೋಸ್ಕರ ಬೇರೆ ಬೇರೆ ರೀತಿಯಲ್ಲಿ ನಾವು ಕಾನ್ಫಿಗರ್ ಕೂಡ ಮಾಡ್ಬೋದಾಗಿದೆ. ಇದೆಲ್ಲವೂ ಮಾಡೋದಕ್ಕೆ ಮೇಯ್ನಾಗಿ ನಮಗೆ ನೆಟ್ವರ್ಕ್ ಡಿವೈಸಸ್ ಬೇಕಾಗುತ್ತೆ. ಸೊ ಅದರಲ್ಲಿ ಮಾಡರ್ನ್ ಡಿವೈಸು, ಹಬ್, ಸ್ವಿಚ್ಚು, ರಿಪೀಟರ್, ರೌಟರು, ಗೇಟ್ವೇ ಎಕ್ಸೆಟ್ರಾ. ಸೊ ಮೊದಲನೇ ಡಿವೈಸು ಮಾಡಮ್. ಸೊ ಮಾಡಮ್ ಅಂದರೆ ಏನು? ಮಾಡಮ್ ಅಂತ ಹೇಳಿದ್ರೆ ಮಾಡ್ಯುಲೇಟರ್, ಡಿಮಾಡ್ಯುಲೇಟರ್ ಅಂತ ಹೇಳ್ತೀವಿ. ಸೊ ಏನಕ್ಕೆ ನಾವು ಇದನ್ನು ಬಳಸ್ತೀವಿ ಅಂದರೆ ಕನ್ವರ್ಷನ್ ಬಿಟ್ವೀನ್ ಅನಲಾಗ್ ಸಿಗ್ನಲ್ ಆ್ಯಂಡ್ ಡಿಜಿಟಲ್ ಸಿಗ್ನಲ್. ಅನಲಾಗ್ ಸಿಗ್ನಲ್ನ ಡಿಜಿಟಲ್ ಮಾಡೋದಕ್ಕೆ, ಅಗೇನ್ ಡಿಜಿಟಲ್ ಇದ್ದಿದ್ದು ಅನಲಾಗ್ ಕನ್ವರ್ಟ್ ಮಾಡೋದಕ್ಕೆ ಈ ಡಿವೈಸನ್ನು ಬಳಸ್ತೀವಿ. ಸೊ ಇವನ್ನೆಲ್ಲವೂ ನಾವು ಸೋರ್ಸ್ ಮತ್ತು ಡೆಸ್ಟಿನೇಷನ್ ಕಂಪ್ಯೂಟರ್ಗಳ ಮಧ್ಯದಲ್ಲೂ ಕೂಡ ನಾವು ಕನೆಕ್ಟ್ ಮಾಡಿದ್ದೇವೆ. ಸೋರ್ಸ್ ಕಂಪ್ಯೂಟರ್ ಇದ್ದರೆ ಅದಕ್ಕೂ ಮಾಡಮ್ ಕನೆಕ್ಟ್ ಮಾಡಬೇಕಾಗತ್ತೆ. ಡೆಸ್ಟಿನೇಷನ್ ಕಂಪ್ಯೂಟರ್ಗಳಿದ್ದರೆ ಡೆಸ್ಟಿನೇಷನ್ ಕಂಪ್ಯೂಟರ್ ಹತ್ರ ಕೂಡ ಈ ಮಾಡಮ್ಸನ್ನು ಕನೆಕ್ಟ್ ಮಾಡಬೇಕಾಗುತ್ತೆ. ಸಪೋಸ್ ಸೆಂಡರ್ ಹತ್ರ ಇರುವಂಥ ಮಾಡಮ್ ಯಾವ ರೀತಿ ಆ್ಯಕ್ಟ್ ಮಾಡುತ್ತೆ ಅಂದರೆ ಇಟ್ ಇಸ್ ಗೋಯಿಂಗ್ ಟು ಆ್ಯಕ್ಟ್ ಆಸ್ ಅ ಮಾಡ್ಯುಲೇಟರ್ ಥರ ವರ್ಕ್ ಮಾಡುತ್ತೆ. ಮಾಡ್ಯುಲೇಟರ್ ಅಂದರೆ ಏನು ಮಾಡುತ್ತೆ? ಡಿಜಿಟಲ್ ಡೇಟಾನ ಅನಲಾಗ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ನೆಕ್ಸ್ಟ್ ರಿಸೀವರ್ ಸೈಡ್ ಇರತಕ್ಕಂಥ ಮಾಡಮ್ ಏನು ಆಗಿ ವರ್ಕ್ ಮಾಡುತ್ತೆ ಅಂದರೆ ಡಿಮಾಡ್ಯುಲೇಟರ್ ಆಗಿ ವರ್ಕ್ ಮಾಡುತ್ತೆ. ಅಂದರೆ ಸೊ ತನಗೆ ಬಂದಂಥ ಅನಲಾಗ್ ಸಿಗ್ನಲ್ನ ಡಿಜಿಟಲ್ ಆಗಿ ಕನ್ವರ್ಟ್ ಮಾಡಿಕೊಂಡು ಕಂಪ್ಯೂಟರ್ಗೆ ಕೊಡುತ್ತೆ. ಸೊ ಈ ರೀತಿಯಾಗಿ ಮಾಡಮ್ ಅನ್ನೋ ಡಿವೈಸು ಸೊ ಅನಲಾಗ್ ಟು ಡಿಜಿಟಲ್ ಕನ್ವರ್ಷನ್, ಅಗೇನ್ ಡಿಜಿಟಲ್ ಟು ಅನಲಾಗ್ ಕನ್ವರ್ಷನ್ಗೆ ಸಹಾಯ ಮಾಡುತ್ತೆ. ಸೊ ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ನಾವು ನೋಡೋದಾದರೆ ಸೊ ಇಲ್ಲಿ ಒಂದು ಲ್ಯಾಪ್ಟಾಪ್ ಕನೆಕ್ಟಿವಿಟಿ ಇದೆ. ರೈಟ್ ಸೈಡಲ್ಲಿ ಒಂದು CPU ಡೆಸ್ಕ್ಟಾಪ್ ಇದೆ. ಸೊ ಲ್ಯಾಪ್ಟಾಪ್ ನಿಯರ್ ಬೈ ಒಂದು ಮಾಡಮ್ ಇದೆ, ಅಗೇನ್ ಡೆಸ್ಕ್ಟಾಪ್ ನಿಯರ್ ಬೈ ಒಂದು ಮಾಡಮ್ ಇದೆ. ಸೊ ಟೆಲಿಫೋನ್ ಲೈನ್ ಕನೆಕ್ಟಿವಿಟಿ ಇದೆ. ಸೊ ಇಲ್ಲಿ ಲ್ಯಾಪ್ಟಾಪಲ್ಲಿ ಇರ್ತಕ್ಕಂಥ ಒಂದು ಡಿಜಿಟಲ್ ಸಿಗ್ನಲ್ಲು ಸೊ ಥ್ರೂ ಮಾಡ್ಯುಲೇಷನ್ ಪ್ರೋಸೆಸ್ ಮೂಲಕ ಅನಲಾಗ್ ಸಿಗ್ನಲ್ ಆಗಿ ಕನ್ವರ್ಟ್ ಆಗುತ್ತೆ. ಅನಲಾಗ್ ಸಿಗ್ನಲ್ ಇದ್ದಿದ್ದು ಸೊ ನೆಕ್ಸ್ಟು ನಮಗೆ ಮಾಡ್ಯುಲೇಷನ್ ರೀಚ್ ಆಗಿ ಡಿಜಿಟಲ್ ಸಿಗ್ನಲ್ ಆಗಿ ಮತ್ತೆ ಕನ್ವರ್ಟ್ ಆಗ್ತಾ ಬರುತ್ತೆ. ಸೊ ಅನಲಾಗಿಂದ ಡಿಜಿಟಲ್ ಆಗಿ ಮತ್ತೆ ಕನ್ವರ್ಟ್ ಮಾಡೋದ್ರಿಂದ ನಾವು ಡಿಮಾಡ್ಯುಲೇಷನ್ ಅಂತ ಹೇಳ್ತೀವಿ. ಸೊ ಅಲ್ಲಿಗೆ ಈ ಡೆಸ್ಕ್ಟಾಪ್ ಕಂಪ್ಯೂಟರ್ಗೆ ಡೇಟಾನ ಸ್ಟೋರ್ ಆಗುತ್ತೆ. ಮತ್ತೆ ಡೆಸ್ಕ್ಟಾಪಲ್ಲಿ ಇರುವಂಥ ಡಿಜಿಟಲ್ ಸಿಗ್ನಲ್ಸು ಮತ್ತೆ ಮಾಡ್ಯುಲೇಷನ್ ಮೂಲಕ ಅನಲಾಗ್ ಸಿಗ್ನಲ್ ಆಗುತ್ತೆ. ಅನಲಾಗ್ ಸಿಗ್ನಲ್ ಆಗಿ ಮತ್ತೆ ಡಿಮಾಡ್ಯುಲೇಷನ್ ಆಗಿ ಡಿಜಿಟಲ್ ಫಾರ್ಮ್ಯಾಟ್ಗೆ ಹೋಗಿ ಲ್ಯಾಪ್ಟಾಪ್ಗೆ ಸ್ಟೋರ್ ಆಗ್ತಾ ಬರುತ್ತೆ. ಸೊ ಹೀಗೆ ಸೊ ಮಾಡ್ಯುಲೇಷನ್ ಆ್ಯಂಡ್ ಡಿಮಾಡ್ಯುಲೇಷನ್ ಈ ರೀತಿಯಾಗಿ ಕನ್ವರ್ಷನನ್ನು ನಾವು ನೋಡ್ಬೋದು. ನೆಕ್ಸ್ಟ್ ಎಥರ್ನೆಟ್ ಕೇಬಲ್. ಸೊ ಇದನ್ನು ನಾವು NIC ಕಾರ್ಡ್ ಅಂದರೂ ಕೂಡ ಹೇಳ್ತೀವಿ. ದಟ್ ಈಸ್ ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್ ಅಂದರೂ ಕೂಡ ನಾವು ಕರಿತೀವಿ, ಅಥವಾ ಇದನ್ನು ನಾವು ನೆಟ್ವರ್ಕ್ ಅಡಾಪ್ಟರ್ ಅಂತ ಕೂಡ ಹೇಳ್ಬೋದು. ಸೊ ವೈರ್ಡ್ ಕನೆಕ್ಷನ್ಸ್ ಮಾಡಬೇಕಂತಂದಾಗ ನಾವು ಈ ಕೇಬಲನ್ನು ಬಳಸ್ತಾ ಹೋಗ್ತೀವಿ. ಸೊ ಈ ಒಂದು ಕೇಬಲ್ ಯಾವ ರೀತಿ ವರ್ಕ್ ಮಾಡುತ್ತೆ ಅಂದರೆ ಇಂಟರ್ಫೇಸ್ ಬಿಟ್ವೀನ್ ಕಂಪ್ಯೂಟರ್ ಆ್ಯಂಡ್ ನೆಟ್ವರ್ಕ್ ಮತ್ತು ಈ ಕಂಪ್ಯೂಟರ್ ನಡುವೆ ಒಂದು ಇಂಟರ್ಫೇಸ್ ಥರ ವರ್ಕ್ ಮಾಡುತ್ತೆ. ಇದು ಒಂದು ಸರ್ಕ್ಯೂಟ್ ಬೋರ್ಡ್ ಮೌಂಟೆಡ್ ಆನ್ ಮದರ್ ಬೋರ್ಡ್. ಒಂದು ರೀತಿಯ ಸರ್ಕ್ಯೂಟ್ ಬೋರ್ಡ್ ಇರುತ್ತೆ. ಆ ಸರ್ಕ್ಯೂಟ್ ಬೋರ್ಡಲ್ಲಿ ಇವೆಲ್ಲವೂ ಕೂಡ ಮೌಂಟ್ ಆಗಿರುತ್ತೆ. ಸೊ ಅದನ್ನು ನಾವು ಮದರ್ ಬೋರ್ಡಲ್ಲಿ ಫಿಕ್ಸ್ ಮಾಡೋದನ್ನು ನೋಡ್ಬೋದು. ಇಟ್ ಕನೆಕ್ಟ್ಸ್ ದ ಕಂಪ್ಯೂಟರ್ ಟು ದ ನೆಟ್ವರ್ಕ್ ಥ್ರೂ NIC ಮೂಲಕ ನಾವು
ಕನೆಕ್ಟಿವಿಟಿ ತೊಗೊಳ್ಬೋದು. ಇಟ್ ಕ್ಯಾನ್ ಸಪೋರ್ಟ್ ಡೇಟಾ ಟ್ರಾನ್ಸ್ಫರ್ 10 Mbps ಆ್ಯಂಡ್ 1 Gbps, 1000 Mbps ವರೆಗೂ ಕೂಡ ಡೇಟಾ ಟ್ರಾನ್ಸ್ಫರ್ ರೇಟನ್ನು ನಾವು ನೋಡ್ಬೋದು. ಸೊ NIC ಅಂದರೆ ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್ ಏನಿರುತ್ತೆ ಅಂತಂದರೆ ಅದರಲ್ಲಿ ಮ್ಯಾಕ್ ಅಡ್ರೆಸ್ ಅನ್ನೋದಿರುತ್ತೆ, ವಿಚ್ ಹೆಲ್ಪ್ಸ್ ಇನ್ ಯುನಿಕ್ಲಿ ಐಡೆಂಟಿಫೈಯಿಂಗ್ ದ ಕಂಪ್ಯೂಟರ್ ಆನ್ ದ ನೆಟ್ವರ್ಕ್. ಸೊ ಕಂಪ್ಯೂಟರಲ್ಲಿ ಹಲವಾರು ಕಂಪ್ಯೂಟರ್ಗಳ ಕನೆಕ್ಟಿವಿಟಿ ಇದ್ದಾಗ ಯಾವ ಒಂದು ಕಂಪ್ಯೂಟರ್ನಲ್ಲಿ ನಮಗೆ ಡೇಟಾ ಈ ರೀತಿ ಬಂದಿದೆ, ಯಾವ ಒಂದು ಕಂಪ್ಯೂಟರ್ಗೆ ಈ ಒಂದು ಪರ್ಟಿಕ್ಯುಲರ್ ಡೇಟಾ ಹೋಗಬೇಕು ಅನ್ನೋದನ್ನೆಲ್ಲ ನೀಟಾಗಿ ನಮಗೆ ಲೊಕೇಶನ್ ಹೇಳುವಂಥ ಒಂದು ಅಡ್ರೆಸ್ ಕೊಡುವಂಥ ಒಂದು NIC ಕಾರ್ಡ್. ಸೊ NIC ಕಾರ್ಡಲ್ಲಿ ಮ್ಯಾಕ್ ಅಡ್ರೆಸ್ ಇರುತ್ತೆ. ಸೊ RJ45. ಸೊ RJ45 ಅಂತಂದ್ರೆ ರಿಜಿಸ್ಟರ್ಡ್ ಜಾಕ್ 45 ಅಂತ ಹೇಳ್ತೀವಿ. ಆ್ಯಂಡ್ ಇದರಲ್ಲಿ ನಾವು 8 ಪಿನ್ ಕನೆಕ್ಟರ್ನ ನೋಡ್ಬೋದು. ಸೊ ಇದನ್ನು ಎಕ್ಸ್ಕ್ಲೂಸಿವ್ ಆಗಿ ನಾವು ಎಲ್ಲಿ ಬಳಸ್ತೀವಿ ಅಂದರೆ ವಿ ಆರ್ ಗೋಯಿಂಗ್ ಟು ಯೂಸ್ ಲೈಕ್ ಎಥರ್ನೆಟ್ ಕೇಬಲ್ಸ್ ಫಾರ್ ನೆಟ್ವರ್ಕಿಂಗ್. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ನೆಟ್ವರ್ಕಿಂಗ್ ಇಂಟರ್ಫೇಸ್ ದಟ್ ಕ್ಯಾನ್ ಬಿ ಸೀನ್ ಅಟ್ ದ ಎಂಡ್ ಆಫ್ ಆಲ್ ದ ನೆಟ್ವರ್ಕ್ ಕೇಬಲ್. ಪ್ರತಿಯೊಂದು ನೆಟ್ವರ್ಕ್ ಕೇಬಲ್ ಎಂಡ್ಗಳಲ್ಲಿ ಸೊ ನಾವು ಈ ಒಂದು RJ45 ಕನೆಕ್ಟರ್ನ ನಾವು ಕಾಣಬಹುದು. ಇಟ್ಸ್ ಎ ಸ್ಮಾಲ್ ಪ್ಲಾಸ್ಟಿಕ್ ಪ್ಲಗ್. ಇದು ಒಂದು ಪ್ಲಾಸ್ಟಿಕ್ ನಿಂದ ಮಾಡಲ್ಪಟ್ಟ ಒಂದು ಸಣ್ಣ ಪ್ಲಗ್. ಸೊ ದ್ಯಾಟ್ ಫಿಟ್ಸ್ ಇಂಟು RJ45 ಜಾಕ್ಸ್. RJ45 ಜಾಕ್ಗೆ ಮಾತ್ರ ಇದು ಫಿಟ್ ಆಗುತ್ತೆ. ಸೊ ದ ಎಥರ್ನೆಟ್ ಕಾರ್ಡ್ಸ್ ಪ್ರೆಸೆಂಟ್ ಇನ್ ವೇರಿಯಸ್ ಕಂಪ್ಯೂಟಿಂಗ್ ಡಿವೈಸ್. ಬೇರೆ ಬೇರೆ ಸೊ ಕಂಪ್ಯೂಟಿಂಗ್ ಡಿವೈಸನ್ನು ಕನೆಕ್ಟ್ ಮಾಡೋದಕ್ಕೆ ಇದು ಸಹಾಯ ಆಗುತ್ತೆ. ರಿಪೀಟರ್ ಅಂದರೆ ಏನು? ಸೊ ರಿಪೀಟರ್ ಅನ್ನೋದು ಡೇಟಾನ ಕ್ಯಾರಿ ಮಾಡಿಕೊಂಡು ಸೊ ಹೋಗುವಂಥ ಒಂದು ಡಿವೈಸ್. ಅಂದರೆ ಇನ್ ದ ಫಾರ್ಮ್ ಆಫ್ ಸಿಗ್ನಲ್ಸ್ ಇಟ್ಸ್ ಗೋಯಿಂಗ್ ಟು ಕ್ಯಾರಿ ದ ಸಿಗ್ನಲ್ಸ್, ಅಥವಾ ಡೇಟಾನ ಕ್ಯಾರಿ ಮಾಡ್ತಾ ಹೋಗುತ್ತೆ. ಸೊ ದೀಸ್ ಸಿಗ್ನಲ್ಸ್ ಕೆನ್ ಟ್ರಾವೆಲ್ ಎ ಸ್ಪೆಸಿಫಿಕ್ ಡಿಸ್ಟೆನ್ಸ್. ಇಲ್ಲಿ ಹೋಗುವಂಥ ಕೆಲವು ಡೇಟಾ ಸಿಗ್ನಲ್ಸ್ಗಳೇನಾಗುತ್ತೆ ಒಂದಷ್ಟು ದೂರದವರೆಗೆ ಮಾತ್ರ ಪ್ರಯಾಣ ಮಾಡುತ್ತೆ. ಸೊ ಯೂಶಲಿ ಅಬೌಟ್ 100 ಮೀಟರ್ ಮಾತ್ರ ಡೇಟಾ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಸೊ ಸಿಗ್ನಲ್ಸು ಅಲ್ಲಿವರೆಗೆ ರೀಚ್ ಆಗ್ತಾ ಹೋಗುತ್ತೆ. ಸೊ ಸಿಗ್ನಲ್ಸ್ ಲೂಸ್ ರೇಸ್ ಸ್ಟ್ರೆಂತ್. ಸ್ವಲ್ಪ 100 ಮೀಟರ್ ಹೋದ ಮೇಲೆ ಅವ ಸಿಗ್ನಲ್ಗಳ ಸ್ಟ್ರೆಂತ್ ಕಡಿಮೆ ಆಗ್ತಾ ಹೋಗುತ್ತೆ ಬಿಯಾಂಡ್ ದಿಸ್ ಲಿಮಿಟ್ ಆ್ಯಂಡ್ ಬಿಕಮ್ ವೀಕ್. ಸೊ ನೆಕ್ಸ್ಟ್ ಈ ರೀತಿಯಾದಂಥ ಪರಿಸ್ಥಿತಿಗಳಲ್ಲಿ ಏನು ಮಾಡ್ತೀವಿ ಅಂದರೆ ಸೊ ಒರಿಜಿನಲ್ ಸಿಗ್ನಲ್ಸ್ ನೀಡ್ ಟು ಬಿ ರೀಜನರೇಟೆಡ್. ಒರಿಜಿನಲ್ ಸಿಗ್ನಲ್ಸ್ ಏನು ಸ್ಟ್ರೆಂತಲ್ಲಿ ಮೂವ್ ಆಗ್ತಿತ್ತೋ ಅದನ್ನು ಮತ್ತೆ ರೀಜನರೇಟ್ ಮಾಡಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ರಿಪೀಟರ್ ಈಸ್ ಅನ್ ಅನಲಾಗ್ ಡಿವೈಸ್. ಒಂದು ಅನಲಾಗ್ ಡಿವೈಸ್ ಆಗಿ ನಾವು ರಿಪೀಟರ್ನ ಬಳಸ್ತೀವಿ. ದಟ್ ವರ್ಕ್ಸ್ ವಿತ್ ದ ಸಿಗ್ನಲ್ಸ್ ಆನ್ ದ ಕೇಬಲ್ಸ್ ವಿಚ್ ಇಟ್ ಈಸ್ ಕನೆಕ್ಟೆಡ್. ಅಲ್ಲಿ ನಾವು ಒಂದು ರೀತಿ ರೀಜನರೇಟ್ ಮಾಡೋದಕ್ಕೆ ಆ ಸಿಗ್ನಲ್ಸ್ಗಳನ್ನು ರಿಪೀಟರ್ನ ಬಳಸ್ತೀವಿ. ದ ವೀಕೆಂಡ್ ಸಿಗ್ನಲ್ ಅಪಿಯರಿಂಗ್ ಆನ್ ದ ಕೇಬಲ್ ಈಸ್ ರೀಜನರೇಟೆಡ್. ಯಾವುದೆಲ್ಲ ವೀಕ್ ಸಿಗ್ನಲ್ ಅಂತ ಐಡೆಂಟಿಫೈ ಮಾಡುತ್ತೋ ಆ ಎಲ್ಲ ವೀಕ್ ಇದ್ದಂತಹ ಸಿಗ್ನಲ್ಸ್ಗಳನ್ನು ರೀಜನರೇಟ್ ಮಾಡಿಕೊಳ್ಳುತ್ತೆ ಆಸ್ ಒರಿಜಿನಲ್ ಸಿಗ್ನಲ್ಸ್ ಆ್ಯಂಡ್ ಪುಟ್ ಬ್ಯಾಕ್ ಆನ್ ಟು ದ ಕೇಬಲ್ ಬೈ ರಿಪೀಟರ್. ಮತ್ತು ಅದನ್ನು ವಾಪಸ್ಸು ಕೇಬಲ್ಗೆ ಸೇರಿಸ್ತಾ ಹೋಗುತ್ತೆ. ಸೊ ಹೀಗೆ ಎಲ್ಲಿ ವೀಕರ್ ಆಗ್ತಾ ಹೋಗುತ್ತೆ ಸಿಗ್ನಲ್ಗಳು ಅಂಥ ಒಂದು ಲೊಕೇಶನ್ಗಳಲ್ಲಿ ನಾವು ರಿಪೀಟರ್ನ ಕಾಣ್ಬೋದು. ಸೊ ವೀಕ್ ಆಗಿದ್ದಂಥ ಸಿಗ್ನಲ್ಗಳನ್ನು ಮತ್ತೆ ಒರಿಜಿನಲ್ ಸಿಗ್ನಲ್ ರೀತಿಯಲ್ಲೇ ರೀಜನರೇಟ್ ಮಾಡಿಬಿಟ್ಟು ಮತ್ತೆ ಕೇಬಲ್ಗೆ ಪಾಸ್ ಮಾಡ್ತಾ ಹೋಗುತ್ತೆ. ಸೊ ದಿಸ್ ಇಸ್ ವಾಟ್ ರಿಪೀಟರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಹಬ್ ಅಂತ ಹೇಳ್ತೀವಿ. ಸೊ ಆ್ಯನ್ ಹಬ್ ಎಥರ್ನೆಟ್ ಹಬ್ ಇಸ್ ಎ ನೆಟ್ವರ್ಕ್ ಡಿವೈಸ್ ಯೂಸ್ ಟು ಕನೆಕ್ಟ್ ಡಿಫ್ರೆಂಟ್ ಡಿವೈಸಸ್ ಥ್ರೂ ವೈರ್ಸ್. ಬೇರೆ ಬೇರೆ ಡಿವೈಸ್ಗಳನ್ನು ನಾವು ಕನೆಕ್ಟ್ ಮಾಡೋದಕ್ಕೆ ನಾವು ಹಬ್ಬನ್ನು ಬಳಸ್ತೀವಿ. ಡೇಟಾ ಅರೈವಿಂಗ್ ಆನ್ ಎನಿ ಒನ್ ಆಫ್ ದ ಲೈನ್ಸ್ ಆರ್ ಸೆಂಟ್ ಔಟ್ ಆನ್ ಆಲ್ ದ ವೇಸ್. ಈ ಹಬ್ನ ಒಂದು ವಿಶೇಷತೆ ಏನಪ್ಪ ಅಂತಂದರೆ ಯಾವುದೋ ಒಂದು ಕಂಪ್ಯೂಟರಲ್ಲಿ ಬಂದಂಥ ಡೇಟಾನ ಸೊ ಯಾವ ಒಂದು ಡೆಸ್ಟಿನೇಷನ್ ಹೋಗಬೇಕು ಏನು ಅನ್ನೋದನ್ನ ಕ್ಲಾಸಿಫಿಕೇಶನ್ ಮಾಡಿಕೊಳ್ಳದೇನೆ ಎಲ್ಲ ಡಿವೈಸ್ಗಳಿಗೂ ಕಳಿಸ್ಬಿಡುತ್ತೆ. ಸೊ ಎಲ್ಲ ಡಿವೈಸ್ಗಳು ಕಳಿಸಿದಾಗ ಏನು ಸಮಸ್ಯೆ ಆಗುತ್ತೆ ಅಂದರೆ ದ ಲಿಮಿಟೇಷನ್ ಹಬ್ ಈಸ್ ದ್ಯಾಟ್ ಇಫ್ ಡೇಟಾ ಫ್ರಮ್ 2 ಡಿವೈಸಸ್ ಕಮ್ ಅಟ್ ದ ಸೇಮ್ ಟೈಮ್. ಎರಡು ಕಡೆಯಿಂದ ಅಥವಾ ಎರಡು ಡಿವೈಸ್ಗಳಿಂದ ಬಂದಂಥ ಡೇಟಾ ಒಟ್ಟಿಗೆ ಏನಾದ್ರು ಬಂದುಬಿಟ್ರೆ ಸೊ ದೇ ವಿಲ್ ಕೊಲೈಡ್. ಆ ಡೇಟಾ ಒಂದಕ್ಕೊಂದು ಕೊಲೈಡ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಸ್ವಿಚ್. ಇಟ್ ಈಸ್ ಯೂಸ್ ಟು ಕನೆಕ್ಟ್ ಮಲ್ಟಿಪಲ್ ಕಂಪ್ಯೂಟರ್ಸ್ ಫಾರ್ ಆರ್ ಕಮ್ಯುನಿಕೇಟಿಂಗ್ ಡಿವೈಸಸ್. ಇದರಲ್ಲೂ ಅಷ್ಟೇ. ಸೊ ಈ ಸ್ವಿಚ್ಚಲ್ಲಿ ನಾವೇನು ಮಾಡ್ತೀವಿ ಅಂದರೆ ಮಲ್ಟಿಪಲ್ ಕಂಪ್ಯೂಟರ್ಸನ್ನು ಕನೆಕ್ಟ್ ಮಾಡ್ತಾ ಹೋಗ್ತೀವಿ. ವೆನ್ ಡೇಟಾ ಅರೈವ್ಸ್ ದ ಸ್ವಿಚ್ ಎಕ್ಸ್ಟ್ರಾಕ್ಟ್ ದ ಡೆಸ್ಟಿನೇಷನ್. ಸೊ ಯಾವಾಗ ಡೇಟಾ ಎಕ್ಸ್ಟ್ರಾಕ್ಟ್ ಆಗಿ ಬರುತ್ತೋ ಸ್ವಿಚ್ಗೆ ಬಂದಾಗ ಸೊ ಕಂಪ್ಯೂಟರ್ 1ಗೆ ಹೋಗಬೇಕಾಗಿದ್ದಂಥ ಡೇಟಾ ಯಾವುದು, ಕಂಪ್ಯೂಟರ್ 2ಗೆ ಹೋಗಬೇಕಾದಂಥ ಡೇಟಾ ಯಾವುದು ಅನ್ನೋದನ್ನು ಸೊ ಎಕ್ಸ್ಟ್ರಾಕ್ಟ್ ಮಾಡ್ತಾ ಬರುತ್ತೆ. ಡೆಸ್ಟಿನೇಷನ್ ಅಡ್ರೆಸ್ಸನ್ನು ಫೈಂಡ್ ಔಟ್ ಮಾಡ್ಕೊಳ್ಳುತ್ತೆ ಫ್ರಮ್ ದ ಡೇಟಾ ಪ್ಯಾಕೆಟ್ ಆ್ಯಂಡ್ ಲುಕ್ಸ್ ಇಟ್ ಅಪ್ ಇನ್ ಎ ಟೇಬಲ್ ಟು ಸಿ ವ್ಯಾರ್ ಟು ಸೆಂಡ್ ದ ಪ್ಯಾಕೆಟ್. ಸೊ ಆ ಬಂದಂಥ ಪ್ಯಾಕೆಟಿಂದ ಡೆಸ್ಟಿನೇಷನ್ ಅಡ್ರೆಸ್ಸನ್ನು ಐಡೆಂಟಿಫೈ ಮಾಡ್ಕೊಳ್ಳುತ್ತೆ. ಆ ಒಂದು ಪರ್ಟಿಕ್ಯುಲರ್ ಡೆಸ್ಟಿನೇಷನ್ ಕಂಪ್ಯೂಟರ್ಗೆ ಕಳಿಸುತ್ತೆ. ಸೊ ಇಟ್ ಸೆಂಡ್ಸ್ ಸಿಗ್ನಲ್ಸ್ ಟು ಓನ್ಲಿ ಸೆಲೆಕ್ಟೆಡ್ ಡಿವೈಸ್. ಆ ಒಂದು ಸಿಗ್ನಲ್ಸ್ಗಳನ್ನ ಯಾವ ಒಂದು ಕಂಪ್ಯೂಟರ್ ಅಂತ ಡಿಸೈಡ್ ಮಾಡ್ಕೊಳ್ಳುತ್ತೋ ಆ ಒಂದು ಪರ್ಟಿಕ್ಯುಲರ್ ಕಂಪ್ಯೂಟರ್ಗೆ ಮಾತ್ರ ಸಿಗ್ನಲ್ನ ಫಾರ್ವರ್ಡ್ ಮಾಡುತ್ತೆ ಇನ್ಸ್ಟೆಡ್ ಆಫ್ ಸೆಂಡಿಂಗ್ ಟು ಆಲ್. ಆದರೆ ಹಬ್ಬಲ್ಲಿ ಏನು ಮಾಡುತ್ತೆ ಅಂತಂದರೆ ಎಲ್ಲ ಡೇಟಾ ಪ್ಯಾಕೆಟ್ಸು ಎಲ್ಲ ಡಿವೈಸ್ಗಳಿಗೂ ಹೊರಟೋಗುತ್ತೆ. ಬಟ್ ಇದರಲ್ಲಿ ಇಟ್ಸ್ ಗೋಯಿಂಗ್ ಟು ಐಡೆಂಟಿಫೈ ದ ಡೆಸ್ಟಿನೇಷನ್ ನೋಡ್ ಪ್ರಾಪರ್ಲಿ.
ಇಟ್ ಕ್ಯಾನ್ ಫಾರ್ವರ್ಡ್ ಮಲ್ಟಿಪಲ್ ಪ್ಯಾಕೆಟ್ಸ್ ಅಟ್ ದ ಸೇಮ್ ಟೈಮ್. ಸೊ ಒಂದೇ ಸಮಯದಲ್ಲಿ ಮಲ್ಟಿಪಲ್ ಪ್ಯಾಕೆಟ್ಸನ್ನು ಫಾರ್ವರ್ಡ್ ಮಾಡೋಷ್ಟು ಕೆಪಾಸಿಟಿ ಇರುತ್ತೆ. ಇಟ್ ಡಸ್ ನಾಟ್ ಫಾರ್ವರ್ಡ್ ದ ಸಿಗ್ನಲ್ಸ್ ವಿಚ್ ಆರ್ ನಾಯ್ಸಿ. ಯಾವುದಾದ್ರು ಡೇಟಾ, ಯಾವುದಾದ್ರು ಸಿಗ್ನಲ್ಸು ತುಂಬ ನಾಯ್ಸಿ ಇದೆ, ಕರಪ್ಟ್ ಆಗಿದೆ ಅನ್ನೋದನ್ನು ಯಾವುದೇ ಕಾರಣಕ್ಕೂ ಇದು ಫಾರ್ವರ್ಡ್ ಮಾಡೋದಿಲ್ಲ. ಸೊ ಇಟ್ ಡ್ರಾಪ್ಸ್ ಸಚ್ ಸಿಗ್ನಲ್ಸ್ ಆ್ಯಂಡ್ ಆಸ್ಕ್ ದ ಸೆಂಡರ್ ಟು ರೀಸೆಂಡ್. ಅಂಥ ವೀಕ್ ಇರುವಂಥ, ಅಂಥ ನಾಯ್ಸಿ ಇರುವಂಥ, ಕರಪ್ಟ್ ಇರುವಂಥ ಸಿಗ್ನಲ್ಸ್ಗಳೇನಾದ್ರು ಕಂಡು ಬಂದರೆ ಅದನ್ನು ಅಲ್ಲೇ ಡ್ರಾಪ್ ಮಾಡಿಬಿಟ್ಟು ಅಗೇನ್ ಇಟ್ಸ್ ಗೋಯಿಂಗ್ ಟು ಆಸ್ಕ್ ದ ಸೆಂಡರ್ ಕಂಪ್ಯೂಟರ್ ಮತ್ತೆ ಕೇಳ್ಬಿಟ್ಟು ರೀಸೆಂಡ್ ಇಟ್. ನೆಕ್ಸ್ಟ್ ರೌಟರ್ ಅನ್ನೋದು ಇಟ್ ಕ್ಯಾನ್ ರಿಸೀವ್ ದ ಡೇಟಾ, ಅನಲೈಸ್ ಮಾಡ್ಕೊಳ್ಳುತ್ತೆ ಆ್ಯಂಡ್ ಟ್ರಾನ್ಸ್ಮಿಟ್ ಇಟ್ ಟು ದ ಅದರ್ ನೆಟ್ವರ್ಕ್ಸ್. ಬಂದಿರುವಂಥ ಡೇಟಾನ ರಿಸೀವ್ ಮಾಡಿಕೊಂಡು ಅದನ್ನೆಲ್ಲ ಅನಲೈಸಿಸ್ ಮಾಡಿ ಮತ್ತೆ ಅದನ್ನು ಟ್ರಾನ್ಸ್ಫರ್ ಮಾಡ್ತಾ ಹೋಗುತ್ತೆ. ಎಲ್ಲಿಗೆ ಟ್ರಾನ್ಸ್ಫರ್ ಮಾಡುತ್ತೆ? ಅದರ್ ನೆಟ್ವರ್ಕಿಗೆ. ಇಟ್ ಕನೆಕ್ಟ್ಸ್ ದ ಲೋಕಲ್ ಏರಿಯಾ ನೆಟ್ವರ್ಕ್ ಟು ದ ಇಂಟರ್ನೆಟ್. ಲೋಕಲ್ ಏರಿಯಾ ನೆಟ್ವರ್ಕಲ್ಲಿ ಇರುವಂಥ ಕನೆಕ್ಟಿವಿಟಿನ ಡೈರೆಕ್ಟಾಗಿ ಇಂಟರ್ನೆಟ್ ಕನೆಕ್ಟ್ ಮಾಡೋದಕ್ಕೆ ವಿ ಕ್ಯಾನ್ ಯೂಸ್ ರೌಟರ್. ಕಂಪೇರ್ ಟು ಸ್ವಿಚ್ಗೆ ಕಂಪೇರ್ ಮಾಡಿದ್ರೆ ರೌಟರ್ ಹ್ಯಾಸ್ ಅ ಅಡ್ವಾನ್ಸ್ಡ್ ಕ್ಯಾಪಬಿಲಿಟಿ. ಸ್ವಲ್ಪ ಏನಂತ ಹೇಳ್ತೀವಿ ಅಂತಂದರೆ ಅಪ್ಗ್ರೇಡೆಡ್ ವರ್ಷನ್ ಕ್ಯಾಪಬಿಲಿಟಿ ಇರುತ್ತೆ ಇದರಲ್ಲಿ. ಆ್ಯಸ್ ಇಟ್ ಕ್ಯಾನ್ ಅನಲೈಸ್ ದ ಡೇಟಾ, ಅನಲೈಸ್ ಮಾಡುವಂಥ ಒಂದು ಕೆಪಾಸಿಟಿ ಇದರಲ್ಲಿ ಇರುತ್ತೆ. ದ ಡೇಟಾ ಬೀಯಿಂಗ್ ಕ್ಯಾರಿಡ್ ಓವರ್ ಎ ನೆಟ್ವರ್ಕ್. ಸೊ ಡಿಸೈಡ್ ಆರ್ ಆಲ್ಟರ್ ಹೌ ಇಟ್ ಇಸ್ ಪ್ಯಾಕ್ಡ್. ಸೊ ಯಾವ ರೀತಿ ಡೇಟಾನ ಪ್ಯಾಕೇಜ್ ಮಾಡಬೇಕು, ಯಾವ ರೀತಿ ಇದನ್ನು ಡಿಸೈಡ್ ಮಾಡಿ ಕಳಿಸ್ಬೇಕು, ಅದನ್ನೆಲ್ಲ ಕೂಡ ಅನಲೈಸ್ ಮಾಡುತ್ತೆ. ಆ್ಯಂಡ್ ಸೆಂಡ್ ಇಟ್ ಟು ಅನದರ್ ನೆಟ್ವರ್ಕ್ ಆಫ್ ಎ ಡಿಫ್ರೆಂಟ್ ಟೈಪ್. ಬೇರೆ ರೀತಿಯಾದಂಥ ನೆಟ್ವರ್ಕ್ ಯಾವುದಾದ್ರು ಇದ್ದರೆ ಅಲ್ಲಿಗೆ ಡೇಟಾ ಕಳಿಸ್ಬೇಕು ಅಂದಾಗ ಸೊ ವಿ ಆರ್ ಗೋಯಿಂಗ್ ಟು ಯೂಸ್ ದಿಸ್ ರೌಟರ್. ಇಟ್ ಕ್ಯಾನ್ ಬಿ ವೈರ್ಡ್ ಆರ್ ವೈರ್ಲೆಸ್. ವೈರು ಮೂಲಕ ನಾವು ರೌಟರ್ಗಳು ಸಿಗುತ್ತೆ. ಸೊ ವಿತೌಟ್ ವೈರು ಕೂಡ ನಮಗೆ ರೌಟರ್ಗಳು ಸಿಗುತ್ತೆ. ಎ ವೈರ್ಲೆಸ್ ರೌಟರ್ ಕ್ಯಾನ್ ಪ್ರೊವೈಡ್ ವೈಫೈ ಆಕ್ಸೆಸ್ ಟು ಸ್ಮಾರ್ಟ್ ಫೋನ್ಸ್ ಆ್ಯಂಡ್ ಅದರ್ ಡಿವೈಸಸ್. ವೈಫೈ ರೌಟರ್ ಏನು ಮಾಡುತ್ತೆ ಅಂದರೆ ಸೊ ಮೊಬೈಲ್ಗಳಿಗೆ ವೈಫೈ ಕನೆಕ್ಟಿವ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಹೋಮ್ ವೈಫೈ ರೌಟರ್ಸ್ ಪರ್ಫಾರ್ಮ್ ಎ ಡ್ಯುಯಲ್ ಟಾಸ್ಕ್ ಆಫ್ ರೌಟರ್ ಆ್ಯಂಡ್ ಎ ಮೋಡ್ ಆಫ್ ಸ್ವಿಚ್. ಸೊ ಈ ಮನೆಗಳಲ್ಲಿ, ಹೋಮ್ಗಳಲ್ಲಿ ಬಳಸುವಂಥ ವೈಫೈ ಯಾವ ರೀತಿ ವರ್ಕ್ ಮಾಡಬಹುದು ಅಂತಂದರೆ ಎರಡು ರೀತಿಯಾದಂಥ ವರ್ಕ್ ಮಾಡಿದೆ. ಒಂದು ಟಾಸ್ಕ್ ಆಫ್ ಎ ರೌಟರ್ ಥರನೂ ವರ್ಕ್ ಮಾಡುತ್ತೆ, ಮತ್ತು ಮೋಡ ಮತ್ತು ಸ್ವಿಚ್ ಥರ ಕೂಡ ವರ್ಕ್ ಮಾಡುತ್ತೆ. ದೀಸ್ ರೌಟರ್ಸ್ ಕನೆಕ್ಟ್ ಟು ಇನ್ಕಮಿಂಗ್ ಬ್ರಾಡ್ಬ್ಯಾಂಡ್ ಲೈನ್ಸ್ ಫ್ರಮ್ ISP. ಸೊ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಗಳಿಂದ ಒಂದು ಬ್ರಾಡ್ಬ್ಯಾಂಡ್ ಲೈನ್ಸ್ ಕನೆಕ್ಟಿವಿಟಿ ತೊಗೊಂಡಾಗ ಸೊ ಇಟ್ಸ್ ಗೋಯಿಂಗ್ ಟು ಕನೆಕ್ಟ್ ದ್ಯಾಟ್ ಇನ್ಕಮಿಂಗ್ ಬ್ರಾಡ್ಬ್ಯಾಂಡ್. ಸೊ ಬ್ರಾಡ್ಬ್ಯಾಂಡ್ ಲೈನ್ಗೆ ಕನೆಕ್ಟಿವಿಟಿ ತೊಗೊಂಡಿರುತ್ತೆ. ಆ್ಯಂಡ್ ಕನ್ವರ್ಟ್ ದ್ಯಾಮ್ ಟು ಡಿಜಿಟಲ್ ಡೇಟಾ. ಅಲ್ಲಿ ಬಂದಂತಹ ಸಿಗ್ನಲ್ಗಳನ್ನು ಡಿಜಿಟಲ್ ಡೇಟಾಗೆ ಕನ್ವರ್ಟ್ ಮಾಡುತ್ತೆ. ಸೊ ಫಾರ್ ಕಂಪ್ಯೂಟಿಂಗ್ ಡಿವೈಸಸ್ ಟು ಪ್ರೋಸೆಸ್. ಬಂದಂಥ ಡಿಜಿಟಲ್ ಡೇಟಾನ ಪ್ರೋಸೆಸ್ ಮಾಡೋಕ್ಕೆ ಕೊಡುತ್ತೆ. ನೆಕ್ಸ್ಟ್ ಗೇಟ್ವೇ. ಸೊ ಗೇಟ್ವೇ ಇಟ್ ಆಕ್ಟ್ಸ್ ಎಸ್ ಎ ಗೇಟ್ ರೀತಿ ಒಂದು ವರ್ಕ್ ಮಾಡುತ್ತೆ. ಹೇಗೆ ಅಂದರೆ ಬಿಟ್ವೀನ್ ದ ಆರ್ಗನೈಸೇಷನ್ಸ್ ನೆಟ್ವರ್ಕ್ ಆ್ಯಂಡ್ ಔಟ್ಸೈಡ್ ವರ್ಲ್ಡ್ ಆಫ್ ದ ಇಂಟರ್ನೆಟ್. ಸೊ ಯಾವುದೋ ಒಂದು ಸಂಸ್ಥೆ ಇಂಟರ್ನೆಟ್ ಕನೆಕ್ಟಿವಿಟಿ ತೊಗೊಂಡಿದೆ ಅಂದಾಗ ಸೊ ಇಂಟರ್ನೆಟ್ಟಿಂದ ಬರುವಂಥ ಯಾವುದೇ ಇನ್ಫಾರ್ಮೇಷನ್ ಡೇಟಾನ ಅದನ್ನು ಸೊ ಗೇಟ್ನಲ್ಲೇ ತಡೆದು ಹಿಡಿದು ಅದು ಯಾವುದು ವ್ಯಾಲಿಡ್, ಯಾವುದು ಇನ್ವ್ಯಾಲಿಡ್ ಅನ್ನೋದನ್ನು ಡಿಸೈಡ್ ಮಾಡಿ ಸರ್ವ್ ಮಾಡುತ್ತೆ. ಇಟ್ ಸರ್ವ್ಸ್ ಆಸ್ ಎಂಟ್ರಿ ಆರ್ ಎಕ್ಸಿಟ್ ಪಾಯಿಂಟ್ ಆಫ್ ದ ನೆಟ್ವರ್ಕ್. ಸೊ ಎಂಟ್ರಿ ಪಾಯಿಂಟ್ ಮತ್ತು ಎಕ್ಸಿಟ್ ಪಾಯಿಂಟ್ ರೀತಿಯಲ್ಲಿ ಇದು ವರ್ಕ್ ಮಾಡುತ್ತೆ. ಆಸ್ ಆಲ್ ದ ಡೇಟಾ ಕಮಿಂಗ್ ಇನ್ ಆ್ಯಂಡ್ ಗೋಯಿಂಗ್ ಔಟ್ ಆಫ್ ದ ನೆಟ್ವರ್ಕ್ ಮಸ್ಟ್ ಫಸ್ಟ್ ಪಾಸ್ ಥ್ರೂ ದ ಗೇಟ್ವೇ ಇನ್ ಆರ್ಡರ್ ಟು ಯೂಸ್ ದ ರೌಟಿಂಗ್ ಪಾತ್. ಸೊ ಯಾವುದೇ ಒಂದು ಡೇಟಾ ಬರುವಾಗ ಆಗಿರ್ಬೋದು ಅಥವಾ ಹೋಗಬೇಕಾದ್ರೆ ಆಗಿರ್ಬೋದು. ಸೊ ಬರುವ ಸಂದರ್ಭದಲ್ಲಿ ಅಥವಾ ಹೋಗುವ ಸಂದರ್ಭದಲ್ಲಿ ಯಾವುದು ವ್ಯಾಲಿಡ್ ಇರುತ್ತೋ, ಯಾವುದು ಇನ್ವ್ಯಾಲಿಡ್ ಇರುತ್ತೋ ಅದೆಲ್ಲವೂ ಕೂಡ ಡಿಸೈಡ್ ಆಗ್ತಾ ಹೋಗುತ್ತೆ. ವ್ಯಾಲಿಡ್ ಇರೋದನ್ನು ಪ್ರಾಪರಾಗಿ ಅದು ರೂಟಿಂಗ್ ಪಾತ್ಗೆ ಕಳಿಸುತ್ತೆ. ಇನ್ವ್ಯಾಲಿಡ್ ಇರೋದನ್ನು ಸೊ ಇಟ್ ಇಸ್ ನಾಟ್ ಗೋಯಿಂಗ್ ಟು ಸೆಂಡ್ ಇಟ್ ಇನ್ ದ ನೆಟ್ವರ್ಕ್ಗೆ ಕಳಿಸೋದಿಲ್ಲ. ಇಟ್ ಆಲ್ಸೋ ಮೇಂಟೈನ್ಸ್ ಇನ್ಫಾರ್ಮೇಷನ್ ಅಬೌಟ್ ದ ಹೋಸ್ಟ್ ನೆಟ್ವರ್ಕ್ಸ್ ಇಂಟರ್ನಲ್ ಕನೆಕ್ಷನ್ ಪಾಸ್. ಸೊ ಬಂದಿರುವಂಥ ಡೇಟಾ ಪ್ಯಾಕೆಟು ಯಾವ ಕಡೆಯಿಂದ ಬಂದಿದೆ, ಯಾವ ಸೋರ್ಸಿಂದ ಬಂದಿದೆ, ಯಾವ ಹೋಸ್ಟ್ ನೆಟ್ವರ್ಕಿಂದ ಬಂದಿದೆ ಅನ್ನೋದು ಕೂಡ ನಾವಿಲ್ಲಿ ಐಡೆಂಟಿಫೈ ಮಾಡ್ಕೋಬೋದು. ಸೊ ಗೇಟ್ವೇನಲ್ಲಿ ಅದೊಂದು ಬೆನಿಫಿಟ್ ಇದೆ. ಆ್ಯಂಡ್ ಐಡೆಂಟಿಫೈಡ್ ಪಾಸ್ ಆಫ್ ದ ಅದರ್ ರಿಮೋಟ್ ನೆಟ್ವರ್ಕ್ಸ್. ಬೇರೆ ಯಾವುದೇ ಒಂದು ರಿಮೋಟ್ ನೆಟ್ವರ್ಕ್ನ ಬಳಸ್ತಾ ಇದ್ರು ಕೂಡ ಅದರ ಒಂದು ಪಾತನ್ನು ಕೂಡ ನಾವು ಇದರಲ್ಲಿ ಐಡೆಂಟಿಫೈ ಮಾಡ್ಕೋಬೋದು. ಜನರಲಿ ರೌಟರ್ ಇಸ್ ಕಾನ್ಫಿಗರ್ಡ್ ಟು ವರ್ಕ್ ಆಸ್ ಎ ಗೇಟ್ವೇ ಡಿವೈಸ್. ಸೊ ನಾವೇನು ಮಾಡ್ತೀವಿ ಅಂದರೆ ಈ ರೌಟರ್ ಡಿವೈಸನ್ನೇ ಗೇಟ್ವೇ ರೀತಿಯಲ್ಲಿ ವರ್ಕ್ ಮಾಡೋ ರೀತಿಯಲ್ಲಿ ನಾವು ಕಾನ್ಫಿಗರ್ ಮಾಡ್ಕೊಳ್ಬಹುದು. ಬಟ್ ಗೇಟ್ವೇ ಕ್ಯಾನ್ ಬಿ ಇಂಪ್ಲಿಮೆಂಟೆಡ್ ಕಂಪ್ಲೀಟ್ಲಿ ಇನ್ ಅ ಸಾಫ್ಟ್ವೇರ್ ಆ್ಯಂಡ್ ಹಾರ್ಡ್ವೇರ್. ಆದರೆ ಗೇಟ್ವೇ ಡಿವೈಸನ್ನು ನಾವೇನು ಮಾಡ್ತೀವಿ ಅಂದರೆ ಸಾಫ್ಟ್ವೇರು ಮತ್ತು ಹಾರ್ಡ್ವೇರು ಎರಡೂ ರೀತಿಯಲ್ಲೂ ಕೂಡ ನಾವು ಇದನ್ನು ಸೆಟ್ಟಿಂಗ್ಸ್ ಅಥವಾ ಕಾನ್ಫಿಗರ್ ಮಾಡ್ಕೋಬೋದು. ಕಾಂಬಿನೇಷನ್ ಆಫ್ ಬೋತ್. ಇದರಲ್ಲಿ ಸಾಫ್ಟ್ವೇರ್ ಇರುತ್ತೆ, ಹಾರ್ಡ್ವೇರ್ ಇರುತ್ತೆ. ಬಿಕಾಸ್ ಎ ನೆಟ್ವರ್ಕ್ ಗೇಟ್ವೇ ಈಸ್ ಪ್ಲೇಸ್ಡ್ ಅಟ್ ದ ಎಡ್ಜ್ ಆಫ್ ದ ನೆಟ್ವರ್ಕ್, ದ ಫೈರ್ ವಾಲ್ ಈಸ್ ಯೂಶಲಿ ಇಂಟಿಗ್ರೇಟೆಡ್ ವಿತ್ ಇಟ್. ಈ ಒಂದು ಗೇಟ್ವೇನ ನಾವು ಆದಷ್ಟು ಈ ನೆಟ್ವರ್ಕ್ನ ಬಿಗಿನಿಂಗಲ್ಲಿ ಅಥವಾ ನೆಟ್ವರ್ಕ್ನ ಬಾರ್ಡ್ರಲ್ಲಿ ಒಂದು ಗೇಟ್ ರೀತಿಯಲ್ಲಿ ನಾವು ಇದು ಬಳಸ್ತೀವಿ. ಏನಕ್ಕೆ ಅಂತಂದರೆ ಇದರ ಜೊತೆಯಲ್ಲಿ ಫೈರ್ ವಾಲ್ ಕೂಡ ಇಂಟಿಗ್ರೇಟೆಡ್ ಆಗಿ ಬರುತ್ತೆ. ಸೊ ಹಾಗಾದರೆ ಟೋಪಾಲಜೀಸ್ ಅಂದರೆ ಏನು? ನೆಟ್ವರ್ಕಿಂಗ್ ಟೋಪಾಲಜೀಸ್ ಅಂದರೆ ಯಾವ ರೀತಿ
ನಾವು ಇದನ್ನು ತಿಳ್ಕೊಳ್ತಾ ಹೋಗಬೇಕು. ಅರೇಂಜ್ಮೆಂಟ್ ಆಫ್ ಕಂಪ್ಯೂಟರ್ಸ್ ಆ್ಯಂಡ್ ಅದರ್ ಪೆರಿಫರಲ್ಸ್ ಇನ್ ಎ ನೆಟ್ವರ್ಕ್ ಇಸ್ ಕಾಲ್ಡ್ ಎ ಟೋಪಾಲಜಿ. ಸೊ ನಾವು ಕಂಪ್ಯೂಟರ್ಗಳನ್ನ ಯಾವ ರೀತಿ ಜೋಡಿಸ್ತೀವಿ, ಯಾವ ರೀತಿಯ ಇನ್ಫ್ರಾಸ್ಟ್ರಕ್ಚರ್ನ ಬಳಸ್ಕೊಂಡು ಯಾವ ಒಂದು ಫೆಸಿಲಿಟಿ ಮೂಲಕ ನಾವು ಅರೇಂಜ್ ಮಾಡ್ತಾ ಹೋಗ್ತೀವಿ, ಅದನ್ನು ನಾವು ಟೋಪಾಲಜಿ ಅಂತ ಹೇಳ್ತೀವಿ. ಸೊ ನಾಟ್ ಓನ್ಲಿ ದ ಕಂಪ್ಯೂಟರ್ಸ್, ಪೆರಿಫರಲ್ಸ್ ಅಂತಲೂ ಕೂಡ ನಾವು ಕನೆಕ್ಟಿವಿಟಿ ತಗೋತೀವಿ. ಕಾಮನ್ ನೆಟ್ವರ್ಕ್ ಟೋಪಾಲಜೀಸ್ ಯಾವುದಪ್ಪ ಅಂದರೆ ಮೆಶ್ ಇದೆ, ರಿಂಗ್, ಬಸ್, ಸ್ಟಾರ್ ಆ್ಯಂಡ್ ಟ್ರೀ ಟೋಪಾಲಜಿ. ಮೆಶ್ ಟೋಪಾಲಜಿ ಅಂದರೆ ಏನು? ಇಟ್ ಈಸ್ ಕನೆಕ್ಟೆಡ್ ವಿತ್ ಎವ್ರಿ ಅದರ್ ಡಿವೈಸಸ್ ಇನ್ ದ ನೆಟ್ವರ್ಕ್. ಸೊ ನೆಟ್ವರ್ಕ್ಲಿ ಇರುವಂಥ ಪ್ರತಿಯೊಂದು ಡಿವೈಸು ಒಂದಕ್ಕೊಂದು ಕನೆಕ್ಟಿವಿಟಿ ಇರುತ್ತೆ. ಇಟ್ ಕ್ಯಾನ್ ಹ್ಯಾಂಡಲ್ ಲಾರ್ಜ್ ಅಮೌಂಟ್ ಆಫ್ ಟ್ರಾಫಿಕ್. ಇದರಲ್ಲಿ ಹೆಚ್ಚಿನ ಅಮೌಂಟ್ ಆಫ್ ಟ್ರಾಫಿಕ್, ಲಾರ್ಜ್ ಅಮೌಂಟ್ ಆಫ್ ಟ್ರಾಫಿಕ್ ನಾವು ಇದರಲ್ಲಿ ನೋಡ್ಬೋದು. ಮಲ್ಟಿಪಲ್ ನೋಡ್ಸ್ ಕ್ಯಾನ್ ಟ್ರಾನ್ಸ್ಮಿಟ್ ಡೇಟಾ ಸೈಮಲ್ಟೇನಿಯಸ್ಲಿ. ಬೇರೆ ಬೇರೆ ಮಲ್ಟಿಪಲ್ ಡಿವೈಸಸ್ಗಳು ಕೂಡ ಡೇಟಾನ ಸೈಮಲ್ಟೇನಿಯಸ್ಲಿ ಇಲ್ಲಿ ಟ್ರಾನ್ಸ್ಫರ್ ಆಗೋದನ್ನು ನೋಡ್ಬೋದು. ದೀಸ್ ಆರ್ ಮೋರ್ ರಿಲೇಬಲ್ ಇನ್ ದ ಸೆನ್ಸ್ ದಟ್ ಈವನ್ ಇಫ್ ಎ ನೋಡ್ ಗೆಟ್ಸ್ ಡೌಟ್, ಯಾವುದಾದ್ರು ಒಂದು ನೋಡಿ ಏನಾದರೂ ಪ್ರಾಬ್ಲಮ್ ಕೊಟ್ಟರು ಕೂಡ ಇಟ್ ಡಸ್ ನಾಟ್ ಪಾಸ್ ಎನಿ ಬ್ರೇಕ್. ಯಾವುದೇ ರೀತಿಯಿಂದ ಡೇಟಾ ಟ್ರಾನ್ಸ್ಫರ್ಗೆ ಬ್ರೇಕ್ ಆಗೋದಿಲ್ಲ ಇನ್ ದ ಟ್ರಾನ್ಸ್ಮಿಷನ್ ಆಫ್ ಡೇಟಾ, ಬಿಕಾಸ್ ಅದರ್ ನೋಟ್ಸು ರೆಡಿ ಇರ್ತಾರೆ. ದಿಸ್ ಇಸ್ ಮೋರ್ ಸೆಕ್ಯೂರ್ ಆ್ಯಸ್ ಕಂಪೇರ್ಡ್ ಟು ಅದರ್ ಟೋಪಾಲಜಿ. ಬೇರೆ ಎಲ್ಲ ಟೋಪಾಲಜಿಗೆ ಹೋಲಿಸ್ಕೊಂಡ್ರೆ ಇದು ಸ್ವಲ್ಪ ಸೆಕ್ಯೂರ್ ಆಗಿ ಇರೋದನ್ನು ನೋಡ್ಬೋದು. ಬಿಕಾಸ್ ಈಚ್ ಕೇಬಲ್ ಬಿಟ್ವೀನ್ ದ ಟೂ ನೋಡ್ಸ್ ಕ್ಯಾರೀಸ್ ದ ಡಿಫ್ರೆಂಟ್ ಡೇಟಾ. ಸೊ ಪ್ರತಿಯೊಂದು ಕೇಬಲ್ ಕೂಡ ಎರಡು ನೋಡ್ಗೆ ಕನೆಕ್ಟ್ ಆಗಿರೋದನ್ನು ನಾವಿಲ್ಲಿ ಕಾಣ್ಬೋದು. ವೈರಿಂಗ್ ಈಸ್ ಕಾಂಪ್ಲೆಕ್ಸ್. ಇದರಲ್ಲಿ ಏನಪ್ಪ ಡಿಸ್ಅಡ್ವಾಂಟೇಜ್ ಅಂತ ಹೇಳಿದ್ರೆ, ವೈರಿಂಗ್ ಮಾಡೋದು ಸ್ವಲ್ಪ ಕಷ್ಟಕರ ಆಗ್ಬೋದು. ಆ್ಯಂಡ್ ಕೇಬಲಿಂಗ್ ಕಾಸ್ಟ್ ಇಸ್ ಹೈ ಇನ್ ಕ್ರಿಯೇಟಿಂಗ್ ಸಚ್ ನೆಟ್ವರ್ಕ್. ಸೊ ದೇರ್ ಮೇ ಮೆನಿ ರಿಡಂಡೆಂಟ್ ಆರ್ ಅನ್ಯುಟಿಲೈಸ್ಡ್ ಕನೆಕ್ಷನ್ಸ್. ಕೆಲವು ಸಲ ರಿಪೀಟೆಡ್ ಆಗಿ ಕನೆಕ್ಟಿವಿಟಿ ನಾವು ನೋಡ್ಬೋದು, ಅಥವಾ ಯುಟಿಲೈಸೇಷನ್ ಆಗೋದೇ ಇರುವಂಥ ಕೆಲವೊಂದು ಕನೆಕ್ಟಿವಿಟಿಯನ್ನು ನಾವು ಇದರಲ್ಲಿ ಕಾಣಬಹುದು. ನೆಕ್ಸ್ಟ್ ಈಸ್ ರಿಂಗ್ ಟೋಪಾಲಜಿ. ಇಲ್ಲಿ ನೋಟ್ಸ್ ಎಲ್ಲವೂ ಕೂಡ ಒಂದು ರೀತಿ ರಿಂಗನ್ನು ಫಾರ್ಮ್ ಮಾಡ್ತಾರೆ. ಸೊ ನೋಟ್ಸ್ ಆರ್ ಕನೆಕ್ಟೆಡ್ ವಿತ್ ಈಚ್ ಅದರ್, ದಸ್ ಫಾರ್ಮ್ಸ್ ಅ ರಿಂಗ್. ಒಂದು ಉಂಗುರ ರೀತಿಯಲ್ಲಿ ನಾವು ನೆಟ್ವರ್ಕನ್ನು ಫಾರ್ಮ್ ಆಗಿರೋದು ನೋಡ್ಬೋದು. ಓಕೆ, ದ ಲಿಂಕ್ ಇನ್ ಎ ರಿಂಗ್ ಟೋಪಾಲಜಿ ಈಸ್ ಯೂನಿ ಡೈರೆಕ್ಷನಲ್. ಅಂದರೆ ಡೇಟಾನ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಕೇವಲ ಒಂದೇ ಒಂದು ಡೈರೆಕ್ಷನ್ ಮೂಲಕ ಇದು ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಸೊ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಡೇಟಾ ಟ್ರಾನ್ಸ್ಫರ್ ಆಗಿರುತ್ತೆ. Data can be transmitted in one direction, so that is clockwise or counterclockwise ಅಂತ ಕೂಡ ಹೇಳ್ತೀವಿ. ಫ್ಲೋ ಆಫ್ ಮೆಸೇಜ್. ಸೊ ಆರೋ ಮಾರ್ಕನ್ನು ಅಬ್ಸರ್ವ್ ಮಾಡಿದ್ರೆ ಡೇಟಾ ಓನ್ಲಿ ಇಟ್ ಕ್ಯಾನ್ ಟ್ರಾವೆಲ್ ಇನ್ ಅ ಕ್ಲಾಕ್ ವೈಸ್. ಬಸ್ ಟೋಪಾಲಜಿ ಅಂದರೆ ಏನು? ಈಚ್ ಕಮ್ಯುನಿಕೇಟಿಂಗ್ ಡಿವೈಸ್ ಕನೆಕ್ಟ್ಸ್ ಎ ಟ್ರಾನ್ಸ್ಮಿಷನ್ ಮೀಡಿಯಾ ನೋನ್ ಆಸ್ ಎ ಬಸ್. ಪ್ರತಿಯೊಂದು ಡಿವೈಸ್ಗಳನ್ನು ಕಮ್ಯುನಿಕೇಷನ್ ಪರ್ಪಸ್ಗೆ ಕನೆಕ್ಟಿವಿಟಿ ಮಾಡಿದ್ರೆ, ಸೊ ಟ್ರಾನ್ಸ್ಮಿಷನ್ ಮೀಡಿಯಾಗೆ, ದೆನ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎ ಬಸ್ ಅಂತ ಹೇಳ್ತೀವಿ. ಡೇಟಾ ಸೆಂಟ್ ಫ್ರಮ್ ಎ ನೋಡ್ ಆರ್ ಪಾಸ್ಡ್ ಆನ್ ಟು ದ ಬಸ್ ಆ್ಯಂಡ್ ಹೆನ್ಸ್ ಆರ್ ಟ್ರಾನ್ಸ್ಮಿಟೆಡ್ ಟು ದ ಲೆಂತ್ ಆಫ್ ದ ಬಸ್ ಇನ್ ಬೋತ್ ಡೈರೆಕ್ಷನ್ಸ್. ಯಾವುದೇ ಒಂದು PC1, PC2, PC3ನಲ್ಲಿ ಯಾವುದೇ ಒಂದು PC ಯಿಂದ ನಾವು ಡೇಟಾ ಸೆಂಡ್ ಮಾಡಿದ್ರೆ, ಸೊ ಆ ಸೆಂಡ್ ಆದಂಥ ಡೇಟಾ ಸೊ ಟರ್ಮಿನೇಟರ್ ಅಂದರೆ ಎರಡೂ ಡೈರೆಕ್ಷನಲ್ಲೂ ಡೇಟಾ ಮೂವ್ ಆಗ್ತಾ ಹೋಗ್ತಾ ಇರುತ್ತೆ. ಡೇಟಾ ಕ್ಯಾನ್ ಬಿ ರಿಸೀವ್ಡ್ ಬೈ ಎನಿ ಆಫ್ ದ ನೋಡ್ಸ್ ಕನೆಕ್ಟೆಡ್ ಟು ದ ಬಸ್. ಬಸ್ಗೆ ಕನೆಕ್ಟ್ ಮಾಡಿರುವಂಥ ಯಾವುದೇ ಡಿವೈಸು ಆ ಡೇಟಾನ ರಿಸೀವ್ ಮಾಡ್ಕೋಬೋದು. ಎ ಸಿಂಗಲ್ ಬ್ಯಾಕ್ಬೋನ್ ವೈರ್. ಸೊ ಮಧ್ಯದಲ್ಲಿ ಇರುವಂಥ ಒಂದು ಸಿಂಗಲ್ ಬ್ಯಾಕ್ಬೋನ್ ವೈರ್ ಈಸ್ ಕಾಲ್ಡ್ ಬಸ್. ಅದನ್ನು ನಾವು ಬಸ್ ಅಂತ ಹೇಳ್ತೀವಿ. ಈಸ್ ಅ ಶೇರ್ಡ್ ಅಮಾಂಗ್ ದ ನೋಡ್ಸ್. ನೋಡ್ಸ್ಗಳ ನಡುವೆ ಒಂದು ಶೇರ್ ಆಗಿರುವಂಥ ಒಂದು ಕೇಬಲ್, ವಿಚ್ ಮೇಕ್ಸ್ ಇಟ್ ಚೀಪರ್ ಆ್ಯಂಡ್ ಈಸಿಯರ್ ಟು ಮೇಂಟೈನ್. ಸೊ ಬಹಳ ಸುಲಭವಾಗಿ ಸರಳವಾಗಿ ಬಳಸಬಹುದಾದಂಥ ಒಂದು ಬಸ್ ಅಂತ ಹೇಳ್ಬೋದು. ಬೋತ್ ರಿಂಗ್ ಆ್ಯಂಡ್ ಬಸ್ ಟೋಪಾಲಜೀಸ್ ಆರ್ ಕನ್ಸಿಡರ್ಡ್ ಟು ಬಿ ದ ಲೆಸ್ ಸೆಕ್ಯೂರ್ ಆ್ಯಂಡ್ ಲೆಸ್ ರಿಲೇಬಲ್. ಸೊ ಇದಕ್ಕೆ ಹೋಲಿಸ್ಕೊಂಡ್ರೆ ರಿಂಗ್ ಟೋಪಾಲಜಿ ಮತ್ತು ಬಸ್ ಟೋಪಾಲಜಿ ಸೆಕ್ಯೂರಿಟಿ ಸ್ವಲ್ಪ ಲೆಸ್ ಇರುತ್ತೆ, ರಿಲೇಬಿಲಿಟಿ ಕೂಡ ಲೆಸ್ ಇರುತ್ತೆ. ಸ್ಟಾರ್ ಟೋಪಾಲಜಿ. ಸೊ ಈಚ್ ಕಮ್ಯುನಿಕೇಟಿಂಗ್ ಡಿವೈಸ್ ಇಸ್ ಕನೆಕ್ಟೆಡ್ ಟು ದ ಸೆಂಟ್ರಲ್ ನೋಡ್. ಮಧ್ಯದಲ್ಲಿರುವಂಥ ಒಂದು ಹಬ್ ಡಿವೈಸ್ ಅಂತ ಇದೆ, ಹಬ್ ಆಗಿರ್ಬೋದು ಅಥವಾ ಸ್ವಿಚ್ ಆಗಿರ್ಬೋದು. ಅದಕ್ಕೆ ಎಲ್ಲ ಡಿವೈಸು ಕೂಡ ಕನೆಕ್ಟಿವಿಟಿ ತೊಗೊಂಡಿರುತ್ತೆ. ಇದು ನೋಡೋದಕ್ಕೆ ಒಂದು ರೀತಿ ಸ್ಟಾರ್ ಲುಕ್ಕಲ್ಲಿ ಕಾಣಿಸುತ್ತೆ, ಹಾಗಾಗಿ ಇದನ್ನು ಸ್ಟಾರ್ ಟೋಪಾಲಜಿ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಕನೆಕ್ಟಿವಿಟಿ ಹೇಗಿರುತ್ತೆ ಅಂದರೆ ವೆರಿ ಎಫೆಕ್ಟಿವ್ ಆಗಿರುತ್ತೆ, ಎಫಿಷಿಯೆಂಟ್ ಆಗಿರುತ್ತೆ, ಹಾಗೆ ಫಾಸ್ಟ್ ಆಗಿ ಕೂಡ ಇರುತ್ತೆ. ಬಿಕಾಸ್ ಪ್ರತಿಯೊಂದು ಡಿವೈಸ್ ಕೂಡ ಡೈರೆಕ್ಟಾಗಿ ಸೆಂಟ್ರಲ್ ಡಿವೈಸ್ಗೆ ಕನೆಕ್ಟಿವಿಟಿ ಇರುತ್ತೆ. ಇನ್ ಕೇಸ್ ಎನಿ ಫೇಲ್ಯೂರ್ ಇನ್ ಎ ಸೆಂಟ್ರಲ್ ನೆಟ್ವರ್ಕಿಂಗ್ ಡಿವೈಸ್, ಮಧ್ಯದಲ್ಲಿರುವಂಥ ಒಂದು ಡಿವೈಸ್ಗೆ ಏನಾದರೂ ಡ್ಯಾಮೇಜ್ ಆಯಿತು ಅಂದರೆ ಮೇ ಲೀಡ್ ಟು ದ ಫೇಲ್ಯೂರ್ ಆಫ್ ದ ಕಂಪ್ಲೀಟ್ ನೆಟ್ವರ್ಕ್. ಪ್ರತಿಯೊಂದು ಡಿವೈಸು ನೆಟ್ವರ್ಕಿಂದ ಫೇಲ್ಯೂರ್ನ ಅನುಭವಿಸ್ತಾರೆ. The central node can be either a broadcasting device, means the data will be transmitted to all the nodes in the network. ಸೊ ಮಧ್ಯದಲ್ಲಿರುವಂಥ ಒಂದು ನೆಟ್ವರ್ಕು ಸೊ ಒಂದು ರೀತಿ
ಬ್ರಾಡ್ಕಾಸ್ಟಿಂಗ್ ಡಿವೈಸ್ ಥರ ವರ್ಕ್ ಮಾಡುತ್ತೆ. ಅಂದರೆ ತನಗೆ ಬಂದಂಥ ಡೇಟಾನ ಎಲ್ಲ ಡಿವೈಸ್ಗಳು ಕೂಡ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಸೊ ಯಾವಾಗ ಅಂದರೆ ಹಬ್ ಕನೆಕ್ಟಿವಿಟಿ ಮಾಡಿದಾಗ ಮಾತ್ರ. ಅದೇ ಸ್ವಿಚ್ಚನ್ನು ಕನೆಕ್ಟ್ ಮಾಡಿದಾಗ ಇಟ್ಸ್ ಗೋಯಿಂಗ್ ಟು ಫೈಂಡ್ ಎ ಡೆಸ್ಟಿನೇಷನ್, ಯಾವ ಒಂದು ಕಂಪ್ಯೂಟರ್ಗೆ ಹೋಗ್ಬೇಕು ಅನ್ನೋದನ್ನು ಡಿಸೈಡ್ ಮಾಡುವಂಥ ಕೆಪಾಸಿಟಿ ಸ್ವಿಚ್ಗೆ ಇರುತ್ತೆ. ಯುನಿಕಾಸ್ಟ್ ಡಿವೈಸ್ ಮೀನ್ಸ್ that node can identify the destination and forward the data to that node ಅಲ್ಲಿ. ಸೊ ನಾವೀಗ ಸ್ವಿಚ್ಚನ್ನು ಯೂನಿಕಾಸ್ಟ್ ಅಂತ ಹೇಳ್ಬೋದು, ಏಕೆಂದರೆ ಬಂದಿರುವಂಥ ಡೇಟಾನ ಅದರಲ್ಲಿರುವಂಥ ಡೆಸ್ಟಿನೇಷನ್ ಅಡ್ರೆಸ್ಸನ್ನು ರೀಡ್ ಮಾಡಿ ಐಡೆಂಟಿಫೈ ಮಾಡಿ ಆ ಒಂದು ಪರ್ಟಿಕ್ಯುಲರ್ ನೋಡ್ಗೆ ಕಳಿಸುತ್ತೆ. ಸೊ ಹಾಗಾಗಿ ಸ್ವಿಚ್ನ ನಾವು ಯೂನಿಕಾಸ್ಟ್ ಡಿವೈಸ್ ಅಂತ ಕೂಡ ಹೇಳ್ಬೋದು. ಟ್ರೀ ಆರ್ ಹೈಬ್ರಿಡ್ ಟೈಪ್ ಟೋಪಾಲಜಿ ಅಂದರೆ ಮಲ್ಟಿಪಲ್ ಬ್ರಾಂಚಸ್, ಫಾರ್ ಎಕ್ಸಾಂಪಲ್ ಬಸ್ ಟೋಪಾಲಜಿ ಆಗಿರ್ಬೋದು, ರಿಂಗ್ ಟೋಪಾಲಜಿ ಆಗಿರ್ಬೋದು, ಸ್ಟಾರ್ ಟೋಪಾಲಜಿ ಆಗಿರ್ಬೋದು. ಸೊ ಈಚ್ ಬ್ರಾಂಚ್ ಕ್ಯಾನ್ ಹ್ಯಾವ್ ಒನ್ ಆರ್ ಮೋರ್ ಬೇಸಿಕ್ ಟೋಪಾಲಜಿ. ಸೊ ಅವನ್ನ ನಾವು ಹೈಬ್ರಿಡ್ ಅಥವಾ ಟ್ರೀ ಟೋಪಾಲಜಿ ಅಂತ ಹೇಳ್ತೀವಿ. ಸೊ ಈ ಟೋಪಾಲಜಿನಲ್ಲಿ ಸೊ ವಿ ಕ್ಯಾನ್ ಸಿ ದ ವೈಡ್ ಏರಿಯಾ ನೆಟ್ವರ್ಕ್ಸ್ ವೇರ್ ಮಲ್ಟಿಪಲ್ ಲ್ಯಾಂಡ್ಸ್ ಆರ್ ಕನೆಕ್ಟೆಡ್. ದೋಸ್ ಲ್ಯಾಂಡ್ಸ್ ಮೇ ಬಿ ಇನ್ ದ ಫಾರ್ಮ್ ಆಫ್ ರಿಂಗಲ್ಲಿ ಇರ್ಬೋದು, ಲ್ಯಾಂಡ್ ನೆಟ್ವರ್ಕ್, ಅಥವಾ ಬಸ್ ರೂಪದಲ್ಲಿರ್ಬೋದು, ಅಥವಾ ಸ್ಟಾರ್ ರೂಪದಲ್ಲಿ ಇರ್ಬೋದು. Data transmitted from source first reaches the central device. Centralized device ಗೆ ಫಸ್ಟ್ ಡೇಟಾ ಹೋಗುತ್ತೆ. ಫ್ರಮ್ ದೇರ್ ಡೇಟಾ ಪಾಸಸ್ ಥ್ರೂ ದ ಎವ್ರಿ ಬ್ರಾಂಚ್. ಪ್ರತಿಯೊಂದು ಬ್ರಾಂಚ್ಗೂ ಕೂಡ ಆ ಒಂದು ಡೇಟಾನ ಟ್ರಾನ್ಸ್ಫರ್ ಮಾಡ್ತಾ ಬರುತ್ತೆ. ವೆರ್ ಈಚ್ ಬ್ರಾಂಚ್ ಕ್ಯಾನ್ ಹ್ಯಾವ್ ದ ಲಿಂಕ್ಸ್ ಫಾರ್ ಮೋರ್ ನೋಡ್ಸ್. ಪ್ರತಿಯೊಂದು ಏನಂತೇಳಿ ಬ್ರಾಂಚಲ್ಲಿ ಕೂಡ ಉಳಿದೆಲ್ಲ ನೋಡ್ಸ್ಗಳ ಜೊತೆ ಲಿಂಕ್ ಇದ್ದೇ ಇರುತ್ತೆ. ಸೊ ನಾವು ಐಡೆಂಟಿಫೈ ದ ನೋಡ್ಸ್ ಇನ್ ದ ನೆಟ್ವರ್ಕ್ ಟು ಕಮ್ಯುನಿಕೇಷನ್. ಆಲ್ರೆಡಿ ಕಮ್ಯುನಿಕೇಷನ್ಸ್ಗೋಸ್ಕರ ನೆಟ್ವರ್ಕ್ ಮಾಡಿರುವಂಥ ಒಂದು ನೆಟ್ವರ್ಕ್ನಲ್ಲಿ ಪ್ರತಿಯೊಂದು ನೋಡನ್ನು ಯಾವ ರೀತಿ ಐಡೆಂಟಿಫೈ ಮಾಡೋದು, ಆ ಒಂದು ಪರ್ಟಿಕ್ಯುಲರ್ ಕಂಪ್ಯೂಟರಿಂದನೇ ಈ ಡೇಟಾ ಬಂತು ಅಂತ ಹೇಳೋದು ಹೇಗೆ ಬಂದಂದರೆ ಇಟ್ ಈಸ್ ಬಿಕಾಸ್ ಆಫ್ ದಟ್ ಮ್ಯಾಕ್ ಅಡ್ರೆಸ್. ಸೊ ಈಚ್ ನೋಡ್ ಇನ್ ಎ ನೆಟ್ವರ್ಕ್ ಶುಡ್ ಬಿ ಯೂನಿಕ್ಲಿ ಐಡೆಂಟಿಫೈಡ್ ಸೊ ದ್ಯಾಟ್ ಎ ನೆಟ್ವರ್ಕ್ ಡಿವೈಸ್ ಕ್ಯಾನ್ ಐಡೆಂಟಿಫೈ ದ ಸೆಂಡರ್ ಆ್ಯಂಡ್ ರಿಸೀವರ್ ಆ್ಯಂಡ್ ಡಿಸೈಡ್ ರೌಟಿಂಗ್ ಪಾತ್ ಟು ಟ್ರಾನ್ಸ್ಮಿಟ್ ದ ಡೇಟಾ. ಯಾವ ಒಂದು ಕಂಪ್ಯೂಟರ್ ಸೆಂಡರ್ ಆಗಿರುತ್ತೆ, ಯಾವ ಒಂದು ಕಂಪ್ಯೂಟರ್ ರಿಸೀವರ್ ಆಗುತ್ತೆ, ಯಾವ ಒಂದು ಕಂಪ್ಯೂಟರು ಹೋಸ್ಟ್ ಆಗಿರುತ್ತೆ, ಯಾವ ಒಂದು ಕಂಪ್ಯೂಟರು ಪಾತನ್ನು ಡಿಸೈಡ್ ಮಾಡುತ್ತೆ ಅನ್ನೋದು ನಮಗೆ ಇದರಲ್ಲಿ ತಿಳಿಬಹುದು. ಸೊ ಅದನ್ನು ತಿಳಿಯೋದಕ್ಕೆ ನಮಗೆ ಮೇನ್ ಆಗಿ ಮ್ಯಾಕ್ ಅಡ್ರೆಸ್ ಗೊತ್ತಿರುತ್ತೆ. ಸೊ ಮ್ಯಾಕ್ ಅಡ್ರೆಸ್ ಅಂತ ಹೇಳಿದ್ರೆ ಮೀಡಿಯಾ ಆಕ್ಸೆಸ್ ಕಂಟ್ರೋಲ್ ಅಂತ ಹೇಳ್ತೀವಿ. ಇಟ್ ಇಸ್ ಆಲ್ಸೋ ನೋನ್ ಆಸ್ ಎ ಫಿಸಿಕಲ್ ಆರ್ ಹಾರ್ಡ್ವೇರ್ ಅಡ್ರೆಸ್ ಅಂತ ಹೇಳ್ತೀವಿ. ಸೊ ಏನಕ್ಕಪ್ಪ ನಾವು ಫಿಸಿಕಲ್ ಮತ್ತು ಹಾರ್ಡ್ವೇರ್ ಅಂತ ಹೇಳ್ತೀವಿ ಅಂತಂದರೆ, ಸೊ NIC ಕಾರ್ಡು ಮ್ಯಾನುಫ್ಯಾಕ್ಚರ್ ಆಗೋ ಸಂದರ್ಭದಲ್ಲೇ ಒಂದು ಪರ್ಟಿಕ್ಯುಲರ್ ನಂಬರ್ನ ಅಲ್ಲಿಗೆ ಪಂಚ್ ಮಾಡಿ ಕೊಟ್ಟಿರ್ತಾರೆ. ಸೊ ಅದಕ್ಕೆ ನಾವು ಇದನ್ನು ಫಿಸಿಕಲ್ ಆರ್ ಹಾರ್ಡ್ವೇರ್ ಅಡ್ರೆಸ್ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ಎ ಯುನಿಕ್ ವ್ಯಾಲ್ಯೂ. ಸೊ ಒಂದು ಕಾರ್ಡಿಂದ ಮತ್ತೊಂದು ಕಡೆಗೆ ಯಾವುದೇ ಕಾರಣಕ್ಕೂ ರಿಪೀಟೆಡ್ ನೇಮು ಅಥವಾ ರಿಪೀಟೆಡ್ ನಂಬರ್ ಬರೋದಿಲ್ಲ. ಸೊ ಇಟ್ಸ್ ಎ ಯುನಿಕ್ ವ್ಯಾಲ್ಯೂ ಅಸೋಸಿಯೇಟೆಡ್ ವಿತ್ NIC ಅಡಾಪ್ಟರ್. NIC ಕಾರ್ಡು ಅಥವಾ ನೆಟ್ವರ್ಕ್ ಅಡಾಪ್ಟರ್ ಅಂತ ನಾವು ಹೇಳ್ತೀವಿ. ಅದಕ್ಕೆ ಇದನ್ನು ಎನ್ಗ್ರೇವ್ ಮಾಡಿರ್ತಾರೆ. ಎನ್ಗ್ರೇವ್ ಅಂದರೆ ಪಂಚ್ ಮಾಡಿ, ಸೊ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಸೀರಿಯಲ್ ನಂಬರ್ನ ಕೊಟ್ಟಿರ್ತಾರೆ ಅಟ್ ದ ಟೈಮ್ ಆಫ್ ಮ್ಯಾನುಫ್ಯಾಕ್ಚರಿಂಗ್. ಇಟ್ ಈಸ್ ಎ ಪರ್ಮನೆಂಟ್ ಅಡ್ರೆಸ್. ಇದನ್ನು ನಾವು ಪರ್ಮನೆಂಟ್ ಅಡ್ರೆಸ್ ಆ್ಯಂಡ್ ಕ್ಯಾನ್ ಬಿ ಚೇಂಜ್ ಅಂಡರ್ ಎನಿ ಸರ್ಕಮ್ಸ್ಟೆನ್ಸ್. ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಈ ಒಂದು ಪರ್ಮನೆಂಟ್ ಅಡ್ರೆಸ್ಸನ್ನು ಬದಲಾಯಿಸೋದಕ್ಕೆ ಆಗೋದಿಲ್ಲ. ದ ಮೆಷಿನ್ ಆನ್ ವಿಚ್ ದ NIC ಇಸ್ ಅಟ್ಯಾಚ್ಡ್ ಕ್ಯಾನ್ ಬಿ ಫಿಸಿಕಲಿ ಐಡೆಂಟಿಫೈಡ್ ಆನ್ ದ ನೆಟ್ವರ್ಕ್ ಯೂಸಿಂಗ್ ಮ್ಯಾಕ್ ಅಡ್ರೆಸ್. ಯಾವುದೇ ಒಂದು ಡಿವೈಸು ಇಂಟರ್ನೆಟ್ಗೆ ಕನೆಕ್ಟ್ ಆಗಿದೆ, ಓಕೆ, ಅಥವಾ ಕನೆಕ್ಟಿವಿಟಿಗೆ ಬಂದಿದೆ ಅಂತ ಅಂದರೆ ಆ ಒಂದು ಪರ್ಟಿಕ್ಯುಲರ್ ಡಿವೈಸನ್ನ IP ಅಡ್ರೆಸ್ ನಮಗೆ ಇಲ್ಲಿ ಗೊತ್ತಾಗುತ್ತೆ. ಸೊ ಮ್ಯಾಕ್ ಅಡ್ರೆಸ್ ಈಸಿಯಾಗಿ ಗೊತ್ತಾಗುತ್ತೆ. ಮ್ಯಾಕ್ ಅಡ್ರೆಸ್ ಗೊತ್ತಾದಮೇಲೆ ಇದೇ ಒಂದು ಪರ್ಟಿಕ್ಯುಲರ್ ಡಿವೈಸಿಂದ ಡೇಟಾ ಬಂದಿದೆ ಅನ್ನೋ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಸೊ ಈಚ್ ಮ್ಯಾಕ್ ಅಡ್ರೆಸ್ ಈಸ್ 12 ಡಿಜಿಟ್ ಹೆಕ್ಸಾಡೆಸಿಮಲ್ ನಂಬರ್. ಪ್ರತಿಯೊಂದು ಮ್ಯಾಕ್ ಅಡ್ರೆಸ್ಸು ಕೂಡ 12 ಡಿಜಿಟ್ ಅಷ್ಟು ಹೆಕ್ಸಾಡೆಸಿಮಲ್ ನಂಬರ್ ಇರುತ್ತೆ. ಸೊ ನಿಯರ್ಲಿ ಅರೌಂಡ್ 48 ಇನ್ ಲೆಂತ್. ಸೊ 12 4 48, 4 ಬಿಟ್ಸ್ ಆಗಿ ಡಿವೈಡ್ ಆಗ್ತದೆ. ಫಸ್ಟ್ 6 ಡಿಜಿಟ್ಸ್ ಏನಾಗುತ್ತೆ 24 ಬಿಟ್ಸ್ ಇರೋದು ಕಂಟೈನ್ಸ್ ದ ಮ್ಯಾನುಫ್ಯಾಕ್ಚರ್ ID. ಸೊ ಆ ಮ್ಯಾನುಫ್ಯಾಕ್ಚರ್ ID ನಾವು ಏನಂತ ಕರಿತೀವಿ ಅಂದರೆ ಆರ್ಗನೈಜೇಷನಲ್ ಯುನಿಕ್ ಐಡೆಂಟಿಫೈಯರ್, OUI ಅಂತ ಹೇಳ್ತೀವಿ. ಆ್ಯಂಡ್ ಲೇಟರ್ 6 ಡಿಜಿಟ್ ಏನು ಬರುತ್ತೆ 24 ಬಿಟ್ಸು, ಅದು ಸೀರಿಯಲ್ ನಂಬರ್ ಅಸೈನ್ ಟು ದ್ಯಾಟ್ ಪರ್ಟಿಕ್ಯುಲರ್ ಕಾರ್ಡ್ ಅಂತ ಹೇಳ್ತೀವಿ. ಇಲ್ಲಿ ಒಂದು ಸ್ಯಾಂಪಲ್ ಪಿಕ್ಚರ್ ನೋಡೋದಾದ್ರೆ, ಸೊ ಮೀಡಿಯಾ ಆಕ್ಸೆಸ್ ಕಂಟ್ರೋಲ್ ಅಡ್ರೆಸ್ ಫಸ್ಟ್ 6 ಡಿಜಿಟ್ಸ್ ಏನಿದೆ ಅದು OUI ಆಗಿರುತ್ತೆ, ಆರ್ಗನೈಜೇಷನಲ್ ಯುನಿಕ್ ಐಡೆಂಟಿಫೈಯರ್ ಆಗುತ್ತೆ. ನೆಕ್ಸ್ಟ್ ಬರುವಂಥ 6 ಡಿಜಿಟ್ಸ್ ಏನಾಗುತ್ತೆ ಅಂದರೆ ಸೀರಿಯಲ್ ನಂಬರ್ ಅಸೈನ್ ಟು ದಟ್ ಕಾರ್ಡ್ ಆಗಿರುತ್ತೆ. ಸೊ ಹಾಗಾದರೆ ಸೊ IP ಅಡ್ರೆಸ್ ಅಂದರೆ, ಸೊ IP ಅಡ್ರೆಸ್ ಅಂತ ಹೇಳಿದ್ರೆ ಇಂಟರ್ನೆಟ್ ಪ್ರೋಟೋಕಾಲ್ ಅಡ್ರೆಸ್ ಅಂತ ಹೇಳ್ತೀವಿ. ಇದು ಕೂಡ ಒಂದು ಯೂನಿಕ್ ಅಡ್ರೆಸ್ ಆಗಿರುತ್ತೆ. ಸೊ ಈ ಒಂದು ಅಡ್ರೆಸ್ಸನ್ನು ಬಳಸಿದ್ರೆ ಏನು ಮಾಡ್ಬೋದು ಅಂದರೆ ಇಟ್ ಈಸ್ ಯೂಸ್ ಟು ಐಡೆಂಟಿಫೈ, ಯೂನಿಕ್ಲಿ ಐಡೆಂಟಿಫೈ ಈಚ್ ನೋಡ್ ಇನ್ ನೆಟ್ವರ್ಕ್. ಈ ಒಂದು IP ಅಡ್ರೆಸ್ ಮೂಲಕನೂ ಕೂಡ ನಾವು ಇದು ಪರ್ಟಿಕ್ಯುಲರ್ ಡಿವೈಸ್ ಇಲ್ಲೇ ಇದೆ, ಈ ಲೊಕೇಶನ್ ಇದೆ ಅಂತ ಕೂಡ ಹೇಳ್ಬೋದು.
The IP addresses are assigned to each node in a network that uses the Internet Protocol for communication. ಪ್ರತಿಯೊಂದು ನೋಡ್ಗಳು ಯಾವ ಒಂದು ನೆಟ್ವರ್ಕಲ್ಲಿ ಕನೆಕ್ಟಿವಿಟಿ ಇರುತ್ತೋ ಆ ಒಂದು ಪರ್ಟಿಕ್ಯುಲರ್ ನೋಡು ಐ ಪಿ ಅಡ್ರೆಸ್ ಅನ್ನೋದನ್ನು ಯೂಸ್ ಮಾಡ್ತಾ ಹೋಗುತ್ತೆ, ಐ ಪಿ ಪ್ರೋಟೋಕಾಲ್ನ ಬಳಸ್ತವೆ. ಯಾಕೆಂದರೆ ಡೇಟಾ ಕಮ್ಯುನಿಕೇಷನ್ ಮಾಡಬೇಕಂದ್ರೆ ಸ್ವಲ್ಪ ಸೆಟ್ ಆಫ್ ರೂಲ್ಸನ್ನು ಫಾಲೋ ಮಾಡಬೇಕಾಗುತ್ತೆ. ಹಾಗಾಗಿ ಐ ಪಿ ಪ್ರೋಟೋಕಾಲ್ನ ಫಾಲೋ ಮಾಡುತ್ತೆ. ಐ ಪಿ ಅಡ್ರೆಸ್ ಕ್ಯಾನ್ ಚೇಂಜ್ ಇಫ್ ಎ ನೋಡ್ ಇಸ್ ರಿಮೂವ್ಡ್ ಫ್ರಮ್ ಒನ್ ನೆಟ್ವರ್ಕ್ ಆ್ಯಂಡ್ ಕನೆಕ್ಟೆಡ್ ಟು ಅದರ್ ನೆಟ್ವರ್ಕ್. ನಾವು ಒಂದು ನೆಟ್ವರ್ಕ್ಲಿರುವಂಥ CPU ಅಥವಾ ಕಂಪ್ಯೂಟರ್ನ ಚೇಂಜ್ ಮಾಡಿಬಿಟ್ಟು ಬೇರೆ ಕಂಪ್ಯೂಟರ್ ಬೇರೆ ನೆಟ್ವರ್ಕಿಗೆ ಕನೆಕ್ಟ್ ಮಾಡಿದಾಗ ಸೊ ನಮಗೆ ಅಲ್ಲಿ ಐ ಪಿ ಅಡ್ರೆಸ್ಸನ್ನು ಬದಲಾವಣೆ ಮಾಡಲೇಬೇಕಾಗುತ್ತೆ. IPv4 ಸೊ ಇಟ್ ಹೈಸ್ ಎ 32-bit ನ್ಯೂಮರಿಕ್ ಅಡ್ರೆಸ್. ಇದರಲ್ಲಿ 32 ಬಿಟ್ ಅಷ್ಟು ನ್ಯೂಮರಿಕ್ ಅಡ್ರೆಸ್ಸನ್ನು ನೋಡ್ಬೋದು. 4 ನಂಬರ್ಸ್ ಸಪ್ರೇಟೆಡ್ ಬೈ ಪೀರಿಯಡ್ಸ್. ಸೊ 4 ನಂಬರ್ ಆದಮೇಲೆ ಡಾಟ್ಗಳು ಹಾಕಿರೋದನ್ನು ನಾವು ಕಾಣ್ತೀವಿ. ವೇರ್ ಈಚ್ ನಂಬರ್ ಇಸ್ ಅ ಡೆಸಿಮಲ್ ನಂಬರ್. ಸೊ ಬೇಸ್ ವ್ಯಾಲ್ಯೂ 10 ತಗೊಂಡು ಡೆಸಿಮಲ್ ಫಾರ್ಮೆಟಲ್ಲಿ ಡಿಸ್ಪ್ಲೇ ಮಾಡ್ತೀವಿ. ರೆಪ್ರೆಸೆಂಟೇಷನ್ ಆಫ್ ಎ 8-bit ಬೈನರಿ. ಸೊ ಬೇಸ್ ವ್ಯಾಲ್ಯೂ 2 ಆ್ಯಂಡ್ ಈಚ್ ಕ್ಯಾನ್ ಟೇಕ್ ಎನಿ ವ್ಯಾಲ್ಯೂ ಫ್ರಮ್ 0 to 255. ಇಲ್ಲಿ ಎಕ್ಸಾಂಪಲ್ ನೋಡೋದಾದರೆ 192.168.0.178 ಇಸ್ ದ IPv4 ಫಾರ್ಮೆಟ್. IPv6 ಫಾರ್ಮೆಟ್ ಅದು ಹೇಗಿರುತ್ತೆ ಅಂದರೆ 128 ಬಿಟ್ಸ್ ಅಷ್ಟು ಐ ಪಿ ಅಡ್ರೆಸ್ ಇರುತ್ತೆ. ಇದರಲ್ಲಿ ರೆಪ್ರೆಸೆಂಟೆಡ್ ಬೈ 8 ಗ್ರೂಪ್ಸ್ ಆಫ್ ಹೆಕ್ಸಾಡೆಸಿಮಲ್ ವ್ಯಾಲ್ಯೂ. ಸೊ ಬೇಸ್ ವ್ಯಾಲ್ಯೂ 16, ನಂಬರ್ ಸಪ್ರೇಟ್ ಬೈ ಕೋಲನ್. ಇಲ್ಲಿ ಕೋಲನ್ ನಂಬರ್ನ ಬಳಸ್ತೀವಿ. ಸೊ ಇಲ್ಲಿ ಟೋಟಲಿ 16 128 ಬಿಟ್ಸ್ ಆಫ್ ಐ ಪಿ ಅಡ್ರೆಸ್ ವಿ ಕ್ಯಾನ್ ಸಿ. ಸೊ ಹಾಗಾದರೆ ಇಂಟರ್ನೆಟ್, ವೆಬ್ ಆ್ಯಂಡ್ ದ ಇಂಟರ್ನೆಟ್ ಆಫ್ ಥಿಂಗ್ಸ್. ಇಂಟರ್ನೆಟ್ ಅನ್ನೋದು ಇಟ್ಸ್ ಎ ಗ್ಲೋಬಲ್ ನೆಟ್ವರ್ಕ್ ಆಫ್ ಕಂಪ್ಯೂಟಿಂಗ್ ಡಿವೈಸ್. ಅದರಲ್ಲಿ ಡೆಸ್ಕ್ಟಾಪ್ ಇರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಸರ್ವರ್, ಟ್ಯಾಬ್ಲೆಟ್ಸ್, ಮೊಬೈಲ್ ಫೋನ್ಸ್, ಅದರ್ ಹ್ಯಾಂಡ್ ಹೆಲ್ಡ್ ಡಿವೈಸಸ್, ಪ್ರಿಂಟರ್, ಸ್ಕ್ಯಾನರ್, ಸರ್ವರ್ ಎಲ್ಲವೂ ಸೇರಿಕೊಂಡು ನಾವು ಇದನ್ನು ಇಂಟರ್ನೆಟ್ ಅಂತ ಹೇಳ್ತೀವಿ. ಕಂಪ್ಯೂಟರ್ಸ್ ಆರ್ ಐದರ್ ಕನೆಕ್ಟೆಡ್ ಟು ಎ ಮೋಡಮ್, ಟು ಎ ಕೇಬಲ್ ಆರ್ ವೈರ್ಲೆಸ್. ಸೊ ಕಂಪ್ಯೂಟರ್ಸು ಕನೆಕ್ಟಿವಿಟಿ ತೊಗೊಂಡಿದೆ ಅಂತ ಹೇಳಿದ್ರೆ ಅದು ವೈರ್ ಮೂಲಕನಾದ್ರೂ ತೊಗೊಂಡಿರ್ಬೋದು, ವಿತ್ ಮೋಡಮ್, ಅಥವಾ ವಿತೌಟ್ ವೈರ್ ಆಲ್ಸೋ ತೊಗೊಂಡಿರ್ಬೋದು. ಸೊ ಮೋಡಮ್ ಏನಕ್ಕೆ ಕನೆಕ್ಟ್ ಮಾಡ್ತೀವಿ ಅಂದರೆ ಸೊ ಇಟ್ ಈಸ್ ಕನೆಕ್ಟೆಡ್ ಟು ದ ಲೋಕಲ್ ಸರ್ವಿಸ್ ಪ್ರೊವೈಡರ್ಸ್. ಸೊ ಯಾರೆಲ್ಲ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡ್ ಮಾಡ್ತಾ ಇರ್ತಾರೆ ಅಂಥ ಕಂಪನಿಯವರ ಜೊತೆ ನಾವು ಸರ್ವಿಸ್ ತೊಗೋಬೇಕು ಅಥವಾ ಕನೆಕ್ಟಿವಿಟಿ ತೊಗೋಬೇಕು ಅಂದರೆ ಫಸ್ಟು ಮೋಡಮ್ನ ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಹೂ ದೆನ್ ಕನೆಕ್ಟ್ಸ್ ನ್ಯಾಷನಲ್ ನೆಟ್ವರ್ಕ್ಸ್. ಅದ್ರ ಮೂಲಕ ನಾವು ಬೇರೆ ನೆಟ್ವರ್ಕ್ ಜೊತೆ ಕನೆಕ್ಟಿವಿಟಿ ತೊಗೋಬೋದು. ಮೆನಿ ಸಚ್ ISPs ಕನೆಕ್ಟೆಡ್ ಟುಗೆದರ್ ಫಾರ್ಮಿಂಗ್ ಎ ರೀಜನಲ್ ನೆಟ್ವರ್ಕ್. ಒಂದಷ್ಟು ISP ಸರ್ವಿಸ್ ಕೊಡುವಂಥವರೆಲ್ಲರೂ ಸೇರಿದಾಗ ನಾವು ಇದನ್ನು ಕನೆಕ್ಷನ್ ನಾವು ಏನಂತೀವಿ ಅಂದರೆ ರೀಜನಲ್ ನೆಟ್ವರ್ಕ್ ಅಂತ ಹೇಳ್ತೀವಿ. ಅಗೇನ್ ರೀಜನಲ್ ನೆಟ್ವರ್ಕ್ಸ್ ಕನೆಕ್ಟ್ಸ್ ಟುಗೆದರ್ ಫಾರ್ಮಿಂಗ್ ಎ ನ್ಯಾಷನಲ್ ನೆಟ್ವರ್ಕ್. ರೀಜನಲ್ ಇದ್ದವರು ಎಲ್ಲ ಒಟ್ಟಿಗೆ ಕನೆಕ್ಟಿವಿಟಿ ತೊಗೊಂಡಾಗ ನಾವು ಅದನ್ನು ನ್ಯಾಷನಲ್ ನೆಟ್ವರ್ಕ್ ಅಂತ ಹೇಳ್ತೀವಿ. ಅಗೇನ್ ಸಚ್ ಕಂಟ್ರೋವೈಸ್ ನೆಟ್ವರ್ಕ್ಸ್ ಫಾರ್ಮ್ ದ ಇಂಟರ್ನೆಟ್ ಬ್ಯಾಕ್ಬೋನ್. ಸೊ ಎಲ್ಲ ನ್ಯಾಷನಲ್ ವೈಸ್ ಏನೆಲ್ಲ ನೆಟ್ವರ್ಕ್ ಇದೆ ಅದೆಲ್ಲ ಕ್ಲಬ್ ಮಾಡಿದಾಗ ಸೊ ನಮಗೆ ಇಂಟರ್ನೆಟ್ ಬ್ಯಾಕ್ಬೋನು ಪಡಿಬೋದು. ದ ವರ್ಲ್ಡ್ ವೈಡ್ ವೆಬ್. It is stored in the form of trillions of interlinked web pages and web sources. ಇದರಲ್ಲಿ ಟ್ರಿಲಿಯನ್ಸ್ ಆಫ್ ವೆಬ್ ಪೇಜಸ್ ಮತ್ತು ವೆಬ್ ರಿಸೋರ್ಸಸ್ ಕನೆಕ್ಟ್ ಆಗಿರೋದು ನೋಡ್ಬೋದು. ಸರ್ ಟಿಮ್ ಬರ್ನರ್ಸ್-ಲೀ, ಎ ಬ್ರಿಟಿಷ್ ಕಂಪ್ಯೂಟರ್ ಸೈಂಟಿಸ್ಟ್, ಇನ್ವೆಂಟೆಡ್ ದ ರೆವಲ್ಯೂಷನ್ ಆಫ್ WWW in 1990. ಸೊ 1990ರಲ್ಲಿ ಸರ್ ಟಿಮ್ ಬರ್ನರ್ಸ್-ಲೀ ಅನ್ನೋರು ಬ್ರಿಟಿಷ್ ಕಂಪ್ಯೂಟರ್ ಸೈಂಟಿಸ್ಟ್ ಅವರು ಇದನ್ನು ಇನ್ವೆಂಟನ್ನು ಮಾಡ್ತಾರೆ. ಸೊ 3 ಫಂಡಮೆಂಟಲ್ ಟೆಕ್ನಾಲಜೀಸ್ ಯಾವುದಾದಪ್ಪ ಅಂತ ಹೇಳಿದ್ರೆ HTML, ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಈ ಒಂದು ಲ್ಯಾಂಗ್ವೇಜನ್ನ ಡಿಸೈನ್ ಮಾಡೋದಕ್ಕೆ ಸ್ಟ್ಯಾಂಡರ್ಡ್ ಆಗಿ ವೆಬ್ ಪೇಜ್ಗಳನ್ನು ಡಿಸೈನ್ ಮಾಡೋಕ್ಕೆ ಬಳಸ್ತಾ ಹೋಗ್ತಾರೆ. ಸೊ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ವೆಬ್ ಪೇಜ್ ಇಸ್ ಡಿಸೈನ್ ಯೂಸಿಂಗ್ ದ HTML. ಪ್ರತಿಯೊಂದು ವೆಬ್ ಪೇಜ್ಗಳು ಅಥವಾ ವೆಬ್ಸೈಟ್ಗಳ ಬೇಸಿಕ್ ಲ್ಯಾಂಗ್ವೇಜ್ ಯಾವುದು ಆಗಿರುತ್ತೆ ಅಂದರೆ HTML ಆಗಿರುತ್ತೆ. ಸೊ URI, ಸೊ ಯೂನಿಫಾರ್ಮ್ ರಿಸೋರ್ಸ್ ಐಡೆಂಟಿಫೈಯರ್ ಅಂತ ಹೇಳ್ತೀವಿ. ಇಟ್ ಇಸ್ ಎ ಯುನಿಕ್ ಅಡ್ರೆಸ್ ಆರ್ ಎ ಪಾತ್ ಫಾರ್ ಈಚ್ ರಿಸೋರ್ಸ್ ಲೊಕೇಟೆಡ್ ಆನ್ ದ ವೆಬ್. ವೆಬ್ಬಲ್ಲಿ ಲೊಕೇಟ್ ಆಗಿರುವಂಥ ಪ್ರತಿಯೊಂದು ಡಿವೈಸ್ಗಳ ಒಂದು ಅಡ್ರೆಸ್ ಆಗಿರುತ್ತೆ. ಸೊ ಎವ್ರಿ ಪೇಜ್ ಆನ್ ದ ವೆಬ್ ಹ್ಯಾಸ್ ಎ ಯುನಿಕ್ QR. ಪ್ರತಿಯೊಂದು ವೆಬ್ ಸೈಟು ಅಥವಾ ವೆಬ್ ಪೇಜು ಸಪ್ರೇಟ್ ಆಗಿ ಯುನಿಕ್ ಆಗಿರುವಂಥ URL ಹೊಂದಿರುತ್ತೆ. URL ಅಂತ ಹೇಳಿದ್ರೆ ಯೂನಿಫಾರ್ಮ್ಸ್ ರಿಸೋರ್ಸ್ ಲೊಕೇಟರ್ ಅಂತ ಹೇಳ್ತೀವಿ. ಸೊ ಸಮ್ಟೈಮ್ಸ್ ಇಟ್ ಆಲ್ಸೋ ಕಾಲ್ಡ್ ಆಸ್ ಎ ವೆಬ್ ಅಡ್ರೆಸ್. ಅದನ್ನು ನಾವು ವೆಬ್ಸೈಟ್ ಅಡ್ರೆಸ್, ವೆಬ್ ಅಡ್ರೆಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ http://www.ncrt.nic.in textbook/textbook.html. ಸೊ ಇಲ್ಲಿ ಕಂಪ್ಲೀಟ್ ಹೆಚ್ಚಿನ ಸ್ಟಾರ್ಟ್ ಆಗಿ ಲಾಸ್ಟ್ ವರೆಗಿರೋದಿಲ್ಲ URL, ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂತ ಹೇಳ್ತೀವಿ. ಆ್ಯಂಡ್ www.ncrt.nic.in ಅನ್ನೋದು ಡೊಮೈನ್ ನೇಮ್ ಅಂದರೆ ಸರ್ವರ್ ನೇಮ್ ಅಂತ ಹೇಳ್ತೀವಿ. HTTP ಅಂದರೆ ಇದು ದ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್.
ಇದರಲ್ಲಿ ಒಂದಷ್ಟು ರೂಲ್ಸ್ಗಳಿರುತ್ತೆ. ಆ ರೂಲ್ಸ್ಗಳನ್ನ ಬಳಸ್ಕೊಂಡು ನಾವು ಡೇಟಾನ ರಿಟ್ರೀವ್ ಮಾಡ್ಬೋದು ಫ್ರಮ್ ದ ವೆಬ್ ಪೇಜಸ್ ಅಕ್ರಾಸ್ ದ ವೆಬ್. ಸೊ ಮೋರ್ ಸೆಕ್ಯೂರ್, ಇದರಲ್ಲಿ ಸ್ವಲ್ಪ ಸೆಕ್ಯೂರಿಟಿ ಜಾಸ್ತಿ ಇರುತ್ತೆ. ಆ್ಯಂಡ್ ಅಡ್ವಾನ್ಸ್ಡ್ ವರ್ಷನ್ ಇನ್ HTTPS. ಸೊ HTTPS ಅಲ್ಲಿ ಇನ್ನೂ ಅಡ್ವಾನ್ಸ್ಡ್ ಆಗಿ ನಮಗೆ ಸೆಕ್ಯೂರಿಟಿ ಸಿಗುತ್ತೆ. ದ ಇಂಟರ್ನೆಟ್ ಇಸ್ ಅ ಹ್ಯೂಜ್ ಗ್ಲೋಬಲ್ ನೆಟ್ವರ್ಕ್ ಆಫ್ interconnected computers which may or may not have any file or a web page to share with the world. ಬೇರೆ ಯಾವುದೆಲ್ಲ ಫೈಲ್ ಆಗಲಿ ಅಥವಾ ವೆಬ್ ಪೇಜ್ ಆಗಲಿ ಶೇರ್ ಮಾಡೋದಕ್ಕೆ ಅವಕಾಶ ಇಲ್ಲ ಅನ್ನೋ ರೀತಿಯಲ್ಲಿ, ಉಳಿದೇ ಇಲ್ಲ ಅನ್ನೋ ರೀತಿಯಲ್ಲಿ ನಾವು ಇಂಟರ್ನೆಟ್ನ ನೋಡ್ಬೋದು. ದ ವೆಬ್ ಈಸ್ ದ ಇಂಟರ್ಲಿಂಕಿಂಗ್ ಆಫ್ ಕಲೆಕ್ಷನ್ ಆಫ್ ವೆಬ್ ಪೇಜಸ್. ವೆಬ್ ಪೇಜ್ಗಳನ್ನು ಒಂದಕ್ಕೊಂದು ಇಂಟರ್ಕನೆಕ್ಟ್ ಇರುವುದನ್ನು ನಾವು ವೆಬ್ ಅಂತ ಹೇಳ್ತೀವಿ. ಸೊ ದೀಸ್ ಕಂಪ್ಯೂಟರ್ಸ್ ವಿಚ್ ಆರ್ ಆಕ್ಸೆಸಬಲ್ ಓವರ್ ದ ನೆಟ್. ಸೊ ಡೊಮೈನ್ ನೇಮ್ ಸಿಸ್ಟಮ್ ಅಂದರೆ ಸರ್ವರ್ ನೇಮ್ ಸಿಸ್ಟಮ್ ಅಂತಲೇ ನಾವು ಹೇಳ್ತೀವಿ. ಸೊ ಈಚ್ ವೆಬ್ಸೈಟ್ ಈಸ್ ಸ್ಟೋರ್ಡ್ ಆನ್ ಅನ್ ಸರ್ವರ್ ವಿಚ್ ಈಸ್ ಕನೆಕ್ಟೆಡ್ ಟು ದ ಇಂಟರ್ನೆಟ್. ಪ್ರತಿಯೊಂದು ಸರ್ವರ್ನು ಕೂಡ ಕನೆಕ್ಟಿವಿಟಿ ತೊಗೊಂಡಿರುತ್ತೆ, ಅದು ಇಂಟರ್ನೆಟ್ಗೆ ಕನೆಕ್ಟಿವಿಟಿ ಆಗುತ್ತೆ. ವಿಚ್ ಮೀನ್ಸ್ ಈಚ್ ಸರ್ವರ್ ಹ್ಯಾಸ್ ಅನ್ IP address. ಸೊ ಎವ್ರಿ ಡಿವೈಸ್ ಕನೆಕ್ಟೆಡ್ ಟು ದ ಇಂಟರ್ನೆಟ್ ಹ್ಯಾಸ್ ಅ IP address. ಪ್ರತಿಯೊಂದು ಡಿವೈಸು ಕನೆಕ್ಟಿವಿಟಿ ತಗೊಳ್ತಾ ಇದೆ ಅಂತಂದರೆ ಆ ಒಂದು ಡಿವೈಸ್ಗೆ IP address ಇದ್ದೇ ಇರುತ್ತೆ. ಸೊ ಆಕ್ಸೆಸ್ ವೆಬ್ಸೈಟ್ ವಿ ನೀಡ್ ಟು ಎಂಟರ್ ದ IP address. ಸೊ ನಾವು ಆಕ್ಸೆಸ್ ಮಾಡಬೇಕು ಅಂದರೆ ವೆಬ್ಸೈಟ್ ಅಂದರೆ IP address ಎಂಟ್ರಿ ಮಾಡಬೇಕು ಆನ್ ಅವರ್ ವೆಬ್ ಬ್ರೌಸರ್. ಬಟ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ರಿಮೆಂಬರ್ ದಟ್ IP address. ಪ್ರತಿ ಒಂದು ವೆಬ್ಸೈಟ್ಗಳಿಗೂ ನಾವು IP addressನ್ನು ನೆನ್ಪಿಟ್ಕೊಂಡು ಟೈಪ್ ಮಾಡೋದಕ್ಕೆ ಅದು ಅಸಾಧ್ಯವಾದಾಗಿರುತ್ತೆ. ಸೊ ಹಾಗಾಗಿ ಈಚ್ ಕಂಪ್ಯೂಟರ್ ಸರ್ವರ್ ಹೋಸ್ಟಿಂಗ್ ಎ ವೆಬ್ಸೈಟ್. ಪ್ರತಿಯೊಂದು ವೆಬ್ಸೈಟ್ ಅಥವಾ ವೆಬ್ ಸೋರ್ಸಸ್ಗಳಿಗೆ ಒಂದು ನೇಮನ್ನು ಕೊಡ್ತೀವಿ. ದ್ಯಾಟ್ ಗಿವನ್ ಎ ನೇಮ್ ಎಗೇನ್ಸ್ಟ್ ಇಟ್ಸ್ IP address ನಾವು ವೆಬ್ ಸರ್ವರ್ ಅಥವಾ ಡೊಮೈನ್ ನೇಮ್ಸ್ ಅಥವಾ ಹೋಸ್ಟ್ ನೇಮ್ಸ್ ಅಂತ ಹೇಳ್ತೀವಿ. ಕರೆಸ್ಪಾಂಡಿಂಗ್ ಟು ಯುನಿಕ್ IP addresses. ಈಗ ಡೊಮೈನ್ ನೇಮ್ ncrt.nic.in ಅಂತ ಹೇಳಿದ್ರೆ, ಸೊ ಅದರ IP address 164.100.60.232. ಹಾಗೆ CBSE, MHRD, ದೆನ್ ವಿಕಿಪೀಡಿಯಾದು ಒಂದಷ್ಟು IP addressಗಳನ್ನು ಆದಷ್ಟು ನೆನ್ಪಿಟ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್, ಹಾಗಾದರೆ DNS ಸರ್ವರ್ ಅಂದರೆ ಏನು? ಸೊ DNS ಸರ್ವರ್ ಅಂದರೆ ಎ ಬ್ರೌಸರ್ ನೀಡ್ಸ್ ಟು ಫೈಂಡ್ ಔಟ್ ದ IP address ಕರೆಸ್ಪಾಂಡಿಂಗ್ ದ ಡೊಮೈನ್ ನೇಮ್ ಎಂಟರ್. ಸೊ ನಾವು ಸಪೋಸ್ ಗೂಗಲ್ ಅಂತ ಟೈಪ್ ಮಾಡಿದ್ರೆ ಗೂಗಲ್ ಸರ್ವರ್ಗೆ ಕನೆಕ್ಟಿವಿಟಿ ತಗೊಳುತ್ತೆ. ಕನ್ವರ್ಷನ್ ಆಫ್ ದ ಡೊಮೈನ್ ನೇಮ್ ಆಫ್ ಈಚ್ ವೆಬ್ ಸರ್ವರ್ ಟು ಇಟ್ಸ್ ಕರೆಸ್ಪಾಂಡಿಂಗ್ IP address. ನಾವು ಟೈಪ್ ಮಾಡಿದಂಥ ಗೂಗಲ್ ಅನ್ನೋ ಒಂದು ನೇಮು ಸೊ ಅಲ್ಲಿ ಸರ್ವರ್ಗೆ ಹೋಗಬೇಕಾದ್ರೆ IP address ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಸೊ ಈ ಒಂದು IP address ನಾವು ಡೊಮೈನ್ ನೇಮ್ ರೆಸಲ್ಯೂಷನ್ ಅಂತ ಹೇಳ್ತೀವಿ. ಇಟ್ ಈಸ್ ಡನ್ ಟು ಎ ಸರ್ವರ್ ಕಾಲ್ಡ್ DNS ಸರ್ವರ್. ಈ ಒಂದು ಚೇಂಜಸ್ ಯಾವ ರೀತಿಯಲ್ಲಿ ಆಗುತ್ತೆ ಅಂತಂದರೆ, ಸೊ ಒಂದು ಸರ್ವರ್ ಮೂಲಕ ಆಗುತ್ತೆ. ಸೊ ಅದನ್ನು ನಾವು DNS ಸರ್ವರ್ ಅಂತ ಹೇಳ್ತೀವಿ. When we enter a URL or on a web browser, the HTTP protocol approaches a computer server called DNS server. ನಾವು ಟೈಪ್ ಮಾಡಿದಂಥ ವೆಬ್ಸೈಟು, ಸೊ ಅದನ್ನು ರಿಕ್ವೆಸ್ಟನ್ನು ನಾವು ಸರ್ವರ್ಗೆ ಹೋಗೋದನ್ನು ನಾವು ಕಾಣ್ತೀವಿ. ಸೊ ಸರ್ವರಲ್ಲಿ ಹೋದ್ಮೇಲೆ DNS ಸರ್ವರ್ಗೆ ಹೋದ್ಮೇಲೆ ಟು obtain the IP address corresponding to that name. After getting the IP address, the HTTP protocol retrieves the information. IP address ಅನ್ನು ತಗೊಂಡು ಆ IP address ಆಧಾರದ ಮೇಲೆ ಡೇಟಾನ ಇನ್ಫಾರ್ಮೇಷನ್ ರಿಟ್ರೀವ್ ಮಾಡುತ್ತೆ ಆ್ಯಂಡ್ ಲೋಡ್ಸ್ ಇಟ್ ಇನ್ ಅವರ್ ಬ್ರೌಸರ್. ಸೊ ಆ ಒಂದು ಇನ್ಫಾರ್ಮೇಷನ್ ಸಿಕ್ಕಿದ ಮೇಲೆ ನಮ್ಮ ಒಂದು ಬ್ರೌಸರ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಬರುತ್ತೆ. DNS ಸರ್ವರ್ ಮೇಂಟೈನ್ಸ್ ಅ ಡೇಟಾಬೇಸ್ ಆಫ್ ಡೊಮೈನ್ ನೇಮ್ಸ್ ಆ್ಯಂಡ್ ದೇರ್ ಕರೆಸ್ಪಾಂಡಿಂಗ್ IP address. DNS ಸರ್ವರ್ನಲ್ಲಿ ಪ್ರತಿಯೊಂದು ಡೊಮೈನ್ ನೇಮ್ನ ಡೇಟಾಬೇಸ್ ಇರುತ್ತೆ, ಹಾಗೂ ಕರೆಸ್ಪಾಂಡಿಂಗ್ IP address ಇರುತ್ತೆ. ಸೊ ದ DNS ಸರ್ವರ್ಸ್ ಆರ್ ಪ್ಲೇಸ್ಡ್ ಇನ್ ಹೈರಾರ್ಕಿಕಲ್ ಆರ್ಡರ್. ಇಲ್ಲಿ DNS ಸರ್ವರ್ ಹೇಗೆ ಪ್ಲೇಸ್ ಮಾಡಿರ್ತಾರೆ ಅಂದರೆ, ಸೊ ಟಾಪ್ ಲೆವೆಲ್ ಅಂತ ನಾವು ಮೆನ್ಷನ್ ಮಾಡ್ತಾ ಹೋಗಿರ್ತಾರೆ. ದೇರ್ ಆರ್ 13 ಸರ್ವರ್ಸ್ ಕಾಲ್ಡ್ ರೂಟ್ ಸರ್ವರ್ಸ್. ಸುಮಾರು 13 ಸರ್ವರ್ಸ್ಗಳಂತ ಮೇಂಟೈನ್ ಮಾಡಿದ್ದಾರೆ, ಅದನ್ನು ರೂಟ್ ಸರ್ವರ್ ಅಂತ ಹೇಳ್ತೀವಿ. ದೆನ್ ಬಿಲೋ ದ ರೂಟ್ ಸರ್ವರ್ಸ್ ದೇರ್ ಆರ್ ಅದರ್ DNS ಸರ್ವರ್ಸ್. ಸೊ ರೂಟ್ ಸರ್ವರ್ಗೆ ನೆಕ್ಸ್ಟ್ ಲೆವೆಲಲ್ಲಿ DNS ಸರ್ವರ್ಸ್ ಅಂತ ಇರುತ್ತೆ, ಅವು ಬೇರೆ ಬೇರೆ ಲೆವೆಲಲ್ಲಿ ವರ್ಕ್ ಮಾಡ್ತಾ ಹೋಗುತ್ತೆ. A DNS server may contain the IP address corresponding to the domain, and it will contain the IP address of other DNS servers where this domain entry can be searched. So root server ಇಂದ ನೆಕ್ಸ್ಟ್ ಡೊಮೈನ್ DNS ಸರ್ವರ್ಸ್ ಬರ್ತದೆ, DNS ಸರ್ವರ್ಸ್ ಇಂದ ನೆಕ್ಸ್ಟ್ ಕಂಪ್ಯೂಟರ್ ಡಿವೈಸ್ಗೆ ರಿಪ್ಲೈ ಬರುತ್ತೆ. ಹೀಗೆ ಒಂದು ಹೈರಾರ್ಕಿ ಆರ್ಡರ್ನಲ್ಲಿ ಇಂಟರ್ನೆಟ್ ವರ್ಕ್ ಆಗೋದನ್ನು ನಾವು ನೋಡ್ಬೋದು. ಸೊ ಇಲ್ಲಿವರೆಗೆ ಚಾಪ್ಟರ್ 10 ಕಂಪ್ಯೂಟರ್ ನೆಟ್ವರ್ಕ್ಸ್ ಬಗ್ಗೆ, ಅದರಲ್ಲಿರುವಂಥ ಡಿಫ್ರೆಂಟ್ ಟೈಪ್ಸ್ ಆಫ್ ನೆಟ್ವರ್ಕ್ಸ್ ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟೋಪೋಲಜೀಸ್ ಮತ್ತು ಡಿಫ್ರೆಂಟ್ ಡಿವೈಸಸ್ ಇನ್ ದ ನೆಟ್ವರ್ಕ್ ಆ್ಯಂಡ್ IP address, DNS ಸರ್ವರ್ಸ್, DNS ನೇಮ್ ಸಿಸ್ಟಮ್. ಸೊ ಪ್ರತಿಯೊಂದನ್ನು ಕೂಡ ಈ ಚಾಪ್ಟರ್ನಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಅಂತ ಭಾವಿಸ್ತಾ ಇದ್ದೀನಿ. ಸೊ ಈ ಒಂದಷ್ಟು ಕ್ವಶನ್ಸ್ಗಳನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಾಗಿದೆ. ಇವುಗಳಿಗೆ ಪ್ರಿಪರೇಷನ್ಸ್ ಮಾಡಿದರೆ ಖಂಡಿತ ಒಳ್ಳೆ ಫಲಿತಾಂಶ ನಾವು ನೋಡ್ಬೋದು ಎಕ್ಸಾಮ್ಗಳಲ್ಲಿ. So please go through all these questions which are given from the
board itself. So again, here we have the 3 marks questions and very important questions. In question number 5 marks questions also we can see very important questions. ಇದೆಷ್ಟು ಕ್ವಶನ್ಸ್ ರೆಡಿ ಆಗಿದ್ದೇ ಆಗಿದ್ದಲ್ಲಿ ಖಂಡಿತ ಒಳ್ಳೆ ರೀತಿಯಾದಂಥ ಮಾರ್ಕ್ಸನ್ನು ಪಡಿಬಹುದು. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಇಷ್ಟವಾಗಿದ್ದಲ್ಲಿ ಎಕ್ಸ್ಪ್ಲನೇಷನ್ಸ್ಗಳಲ್ಲಿ ಅಥವಾ ಏನಾದರೂ ಡೌಟ್ಗಳಿದ್ದಲ್ಲಿ ತಾವುಗಳು ಕಮೆಂಟ್ ಹಾಕೋದ್ರ ಮೂಲಕ ಸೊ ನಮ್ಮ ಅಥವಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಸೊ ಇಷ್ಟವಾದಲ್ಲಿ ಈ ವಿಡಿಯೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಹಾಗೂ ಇನ್ನೂ ಉಳಿದಂತಹ ನಿಮ್ಮೆಲ್ಲ ಸ್ನೇಹಿತರುಗಳಿಗೂ ಕೂಡ ಇದನ್ನು ಶೇರ್ ಆಗೋ ರೀತಿ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ಡೀಟೇಲ್ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್. ಥ್ಯಾಂಕ್ ಯು ಸೋ ಮಚ್.